ನಮಸ್ಕಾರ. ಇವತ್ತು ಮುನ್ನೋಟದ 25ನೇ ಮಾತುಕತೆ. ನಮ್ಮ ನವೆಂಬರ್ 1ನೇ ತಾರೀಕು ಹೋದ ವರ್ಷ ಶುರು ಮಾಡಿದ್ವಿ. ಅಲ್ಲಿಂದ ಒಂದು ವರ್ಷದ ಒಳಗಡೆ 25 ಬೇರೆ ಬೇರೆ ವಿಷಯದ ಬಗ್ಗೆ ಬೇರೆ ಬೇರೆ ಗಣ್ಯರು ಬೇರೆ ಬೇರೆ ವಿಷಯ ತಿಳ್ಕೊಂಡಿರೋರು, ಯಂಗ್ ಸ್ಕಾಲರ್ಸ್, ಓಲ್ಡ್ ಸ್ಕಾಲರ್ಸ್ ಎಲ್ಲರೂ ಬಂದು ಇಲ್ಲಿ ಮಾತಾಡಿದ್ದಾರೆ. ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. 25ನೇ ಮಾತುಕತೆ ಆಗಿರೋದು ಸ್ವಲ್ಪ ವಿಶೇಷವಾದ ಒಂದು ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಳ್ಳೋಣ ಅಂತೇಳಿ ಭಾರತದ ಫೆಡರಲ್ ವ್ಯವಸ್ಥೆಯ ಬಗ್ಗೆ ಒಂದು ಮಾತುಕತೆ ಮಾಡೋಣ ಅಂತಂದಾಗ ಅಲೋಕ್ ಪ್ರಸಾದ್ ಅವರು ಬಂದಿದ್ದಾರೆ. ಸ್ವಾಗತ ಸರ್. ಅಲೋಕ್ ಅವರ ಪರಿಚಯ ಅಂದರೆ ಅಲೋಕ್ ಬೆಂಗಳೂರಿನವರೇ. ಅವರು ಬೆಂಗಳೂರಿನಲ್ಲೇ ಓದಿ ಬೆಳೆದವರು. ಅವರ 3-4 ತಲೆಮಾರು ಬೆಂಗಳೂರಲ್ಲೇ ಇದ್ದಿದ್ದಂಥದ್ದು. ಸೊ ಹಾಗಾಗಿ ಪಕ್ಕ ಬೆಂಗಳೂರಿಗೆ ಅಂತ ಕರಿಬೋದು. ಮತ್ತು ಅವರು ಸುಪ್ರೀಂ ಕೋರ್ಟಲ್ಲಿ ಒಂದು 6-7 ವರ್ಷ ಕೆಲಸ 7 ವರ್ಷ ಕೆಲಸ ಮಾಡಿದರು. ಇವಾಗ BG ಸೆಂಟರ್ ಫಾರ್ ಲೀಗಲ್ ಪಾಲಿಸಿ ಅನ್ನೋ ಒಂದು ಪಬ್ಲಿಕ್ ಪಾಲಿಸಿ ಮತ್ತು ಲೀಗಲ್ ಆಗಿ ಏನೋ ಒಂದು ಕಾನೂನು ಮಾಡುವಾಗ ಸರ್ಕಾರಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಇನ್ಪುಟ್ಸ್ ಕೊಡುವಂಥ ವಿಚಾರದಲ್ಲಿ ಒಂದು ರೀತಿ ಒಂದು ರೋಲ್ ಪ್ಲೇ ಮಾಡುವಂಥ ಒಂದು ಸಂಸ್ಥೆಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕೆಲವು ವರ್ಷ ದೆಹಲಿಯಲ್ಲಿ ಇದ್ದಂತ ಈಗ ಬೆಂಗಳೂರಲ್ಲೇ ಇದ್ದಾರೆ. ಹಾಗಾಗಿ ಅವರ ಅಂಗಡಿಗೆ ಬಂದಾಗ ನಾನು ಕೇಳಿದೆ, ಸರ್ ಒಂದು ಕಾರ್ಯಕ್ರಮ ನಮ್ಮಲ್ಲೇ ಮಾಡೋಣ, ಯಾಕಂದರೆ ಇಂಗ್ಲೀಷ್ ಪ್ರಪಂಚದಲ್ಲಿ ಕೆಲಸ ಮಾಡ್ತಿರೋಂಥ ಕನ್ನಡದಲ್ಲೂ ಒಂದಿಷ್ಟು ಮಾತಾಡೋದು, ಬರೆಯೋದು, ಒಡನಾಡುವಂಥದ್ದು ಹೆಚ್ಚಾಗಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಹಾಗೆ ಅವ್ರು ಹೇಳಿದ ತಕ್ಷಣ ಇಲ್ಲ ನಾನು ರೆಡಿ, ಯಾವ ಬೇಕಾದ್ರೆ ಹೇಳಿ ಬರ್ತೀನಿ ಅಂತ ಹೇಳಿದ್ರು. ಅಕ್ಟೋಬರ್ 15 25ನೇ ಮಾತುಕತೆ ಭಾರತದ ಒಕ್ಕೂಟ ವ್ಯವಸ್ಥೆ ಹಿಂದೆ, ಇಂದು ಮತ್ತು ಮುಂದು ಅನ್ನೋದ್ರ ವಿಷಯದ ಬಗ್ಗೆ ಅವರು ಮಾತಾಡ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಅನ್ನೋದನ್ನ ನಾವು ಒಂದು ಭಾಷಾವಾರು ಪ್ರಾಂತ್ಯಗಳ ಒಕ್ಕೂಟ ಅಂತೆಲ್ಲ ನೋಡ್ತೀವಿ. ಮತ್ತು ಆ ಒಂದು ರೀತಿಯ ಐಡಿಯಾ ಆಫ್ ಇಂಡಿಯಾ ಏನಿದೆ ಅದು ಯಾಕೆ ಮುಖ್ಯ ಅನ್ನೋದ್ರ ಒಂದು ಪ್ರಶ್ನೆ ಮಾತ್ರ ಬಂದಾಗಿನಲ್ಲಿದೆ. ಭಾರತಕ್ಕೆ ಫೆಡರಲಿಸಮ್ ಬೇಕಾದರೆ ಯಾವ ಸ್ವರೂಪದಲ್ಲಿ, ಮತ್ತು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ ಒಂದು ಮಾಡಿದಾಗ ಲೂಸ್ಲಿ ಬೌಂಡ್ ಫೆಡರೇಷನ್ ಮಾಡೋಣ ಅಂತ ಹೊರಟಿದ್ರು. ಆನಂತರ ಸ್ವಲ್ಪ ಬೇರೆ ರೀತಿ ಆಯಿತು, ಪಾಕಿಸ್ತಾನ್ ಫಾರ್ಮೇಷನ್ ಆಯಿತು. ಆ ಕಾರಣಕ್ಕಾಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಒಂದಿಷ್ಟು ಬದಲಾವಣೆಗಳಾಯಿತು. ಆನಂತರ ಎಮರ್ಜೆನ್ಸಿ ಬಂದಾಗ ಒಂದಿಷ್ಟು ಬದಲಾವಣೆಗಳಾಯಿತು. ಒಟ್ಟಾರೆ ರಾಜ್ಯಗಳ ಸ್ವಾಯತ್ತತೆ ಅನ್ನೋದನ್ನ ಒಂದಿಷ್ಟು ವಿಷಯದಲ್ಲಿ ಕಡಿಮೆ ಆಗಿದೆ ಅನ್ನೋದು ನಿಜ ಇದೆ. ಆಮೇಲೆ ಬೊಮ್ಮಾಯಿಯವರ ಜಡ್ಜ್ಮೆಂಟಲ್ಲಿ, ಅಂದರೆ ಬೊಮ್ಮಾಯಿಯವರ ಸರ್ಕಾರ ತೆಗೆದಾಕುವಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಒಂದು ಜಡ್ಜ್ಮೆಂಟ್ ಏನಿದೆ ಅದು ಒಂದು ಫೆಡರಲಿಸಮ್ನ ವಿಷಯದಲ್ಲಿ ಒಂದು ಭಾಳ ಮುಖ್ಯವಾದ ಜಡ್ಜ್ಮೆಂಟ್ ಅಂತಲೇ ನೋಡ್ತಾರೆ. ಒಟ್ಟಾರೆ ಎಲ್ಲ ವಿಷಯದ ಬಗ್ಗೆ, ಅಂದರೆ ಒಂದು 60-70 ವರ್ಷದಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆ ಹೇಗೆ ಇವಾಲ್ವ್ ಆಗಿದೆ, ಏನು ಬದಲಾವಣೆಗಳಾಗಿದ್ದಾವೆ, ಏನಾದರೂ ತೊಂದರೆ ಆಗಿದೆ ಏನದು, ಏನಾದರೂ ಒಳ್ಳೆಯದಾಗಿದೆ ಗಟ್ಟಿಯಾಗಿದೆ ಅದೇನದು, ಮತ್ತು ಏನು ಯಾಕೆ ಮುಖ್ಯ ಇದೆ, ಏನು ಬದಲಾವಣೆ ಆಗಿದೆ, ಎಲ್ಲದ್ರ ಬಗ್ಗೆ ಮುಂದಿನ 3/4 ಗಂಟೆ ಹಲವು ಮಾತಾಡ್ತಾರೆ. ಆನಂತರ ಒಂದು ಬ್ರೇಕ್ ತೊಗೋಣ, ಕೆಲವು ಪುಸ್ತಕಗಳ ಪರಿಚಯ ಮಾಡೋಣ, ಮತ್ತು ಅವ್ರ ಜೊತೆ ಒಂದು ಅರ್ಧ ಗಂಟೆ ನಾವು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮಾಡ್ಬೋದು ಅಂತ. ಸೊ ಅದಕ್ಕೆ ನನಗೆ ಎಷ್ಟು ಆಗುತ್ತೋ ಅಷ್ಟು ಪೂರ್ತಿ ಹಾಕ್ಬಿಟ್ಟು ನಾನು ಇದ್ರ ಬಗ್ಗೆ ತುಂಬ ಬರಿತಾ ಇರ್ತೀನಿ. ಒಂದೊಂದು ಕಡೆ ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟದ ಆರ್ಟಿಕಲಲ್ಲಿ ಬರಿತಿರ್ತೀನಿ. ಬಟ್ ಎಲ್ಲ ಸೇರಿಸಿ ಒಂದು ಪೂರ್ತಿ ಐಡಿಯಾ, ಈ ಫೆಡರಲಿಸಮ್ ಏನು, ಯಾಕಿದೆ ನಮ್ಮ ದೇಶದಲ್ಲಿ, ಯಾಕೆ ಬೇಕು, ಆಮೇಲೆ ಮುಂದೆ ಏನಾಗುತ್ತೆ ಅಂತ ಎಲ್ಲ ಒಂದು ಸೇರಿಸಿ ಮಾತಾಡೋಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ತುಂಬ ಥ್ಯಾಂಕ್ಸ್. ಇವತ್ತು ವಸಂತ್ ಅವರು ಹೇಳಿದಂಗೆ ನಮ್ಮ ದೇಶದ ಪ್ರಭುತ್ವದಲ್ಲಿ ಆಮೇಲೆ ರಾಜಕೀಯದಲ್ಲೂ ತುಂಬ ಇಂಪಾರ್ಟೆಂಟ್ ಪರಿಕಲ್ಪನೆ ಇರೋದು ಈ ಫೆಡರಲಿಸಮ್. ಈ ಭಾಷಣದ ಟಾಪಿಕ್ ನೋಡಿದ್ರೆ ಒಕ್ಕೂಟ ಅಂತ ಪದ ಉಪಯೋಗಿಸಿದ್ದಾರೆ. ನನ್ನ ಪ್ರಕಾರ ಒಕ್ಕೂಟ ಅಂತ ಉಪಯೋಗಿಸ್ಬೋದು, ಆದರೆ ಈ ಫೆಡರಲಿಸಮ್ ಅನ್ನೋ ಪರಿಕಲ್ಪನೆ ಪೂರ್ತಿ ಅರ್ಥ ಬರಲ್ಲ. ಯಾಕೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಈ ಪೂರ್ತಿ ಭಾಷಣದಲ್ಲಿ ಬರೀ ಫೆಡರಲಿಸಮ್ ಅಂತಲೇ ಹೇಳ್ತೀನಿ. ಒಕ್ಕೂಟ ಇರ್ಬೋದು, ಫೆಡರಲಿಸಮೇ ಆಗದೇ ಇರಬಹುದು. ಅದಕ್ಕೆ ಒಂದು ದೇಶ ಒಕ್ಕೂಟ ಇರಬಹುದು, ಆದರೆ ಫೆಡರಲಿಸಮ್ ಇದ್ದೇ ಇರ್ಬೋದು. ಸೊ ಅದಕ್ಕೆ ನಾನು ಈ ಭಾಷೆನಲ್ಲಿ ಫೆಡರಲಿಸಮ್ ಅಂತ ಪದನೇ ಉಪಯೋಗಿಸ್ತಾ ಇರೋದು. ಸೊ ನಾನು ಯಾಕಿಂತ ಮುಂದೆ ಹೋಗಿ ಹೇಳ್ತೀನಿ. ಬಟ್ ಇನ್ನೊಂದು ವಿಚಿತ್ರವಾದ ವಿಷಯ ಏನು ಅಂತಂದರೆ, ನಮ್ಮ ಸಂವಿಧಾನ ನೀವು ಪೂರ್ತಿ ಓದಿದ್ರೆ ಎಲ್ಲೂ ಫೆಡರಲಿಸಮ್ ಅಂತ ಪದ ನೋಡೋದಿಲ್ಲ. ನಾವೆಲ್ಲರೂ ಹೇಳ್ತೀವಿ ಹೌದು ಭಾರತ ಫೆಡರಲ್ ದೇಶ, ಫೆಡರಲಿಸಮ್ ತುಂಬ ಇಂಪಾರ್ಟೆಂಟ್ ಅಂತ ಎಲ್ಲ ಹೇಳ್ತೀವಿ. ಆದರೆ ನಮ್ಮ ಪೂರ್ತಿ ಸಂವಿಧಾನ ನೋಡಿದ್ರೆ, ನಮ್ಮ ಪ್ರಿಯಾಂಬಲಿಂದ ಶುರು ಮಾಡಿಕೊಂಡು ಕಡೆ ಶೆಡ್ಯೂಲ್ ತನಕ ಓದಿದ್ರು ನೀವು ಈ ಪದನ ನೋಡೋದೇ ಇಲ್ಲ. ಬರೀ 3 ಸಲ ಬರುತ್ತೆ ಈ ಪದ. ಯಾಕೆ ಅಂತಂದರೆ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಅಂತ ಇರ್ತಿತ್ತು.
ಆ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಇರೋ ಕೆಲಸನ ಸುಪ್ರೀಂ ಕೋರ್ಟ್ ಮಾಡುತ್ತೆ ಅಂತ ಹೇಳೋ ಸಂದರ್ಭದಲ್ಲಿ ಮಾತ್ರ 2-3 ಕಡೆ ನೋಡ್ತೀರಾ. ಬಟ್ ನಮ್ಮ ಪೂರ್ತಿ ಸಂವಿಧಾನದಲ್ಲಿ ಎಲ್ಲೂ ಈ ಪದ ನೋಡೋದಿಲ್ಲ. ಆದರೂ ಯಾಕೆ ನಮ್ಮ ಸಂವಿಧಾನದಲ್ಲಿ ಇಂಡಿಯಾ ಫೆಡರಲ್ ದೇಶ ಅಂತ ಹೇಳ್ತೀವಿ, ಯಾಕೆ ಭಾರತ ಒಂದು ಫೆಡರಲ್ ದೇಶ ಅಂತ ಅನ್ಕೋತೀವಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ ನಾನು. ಯಾಕೆಂತಂದರೆ ಇವಾಗ ವಸಂತ್ ಅವ್ರು ಹೇಳ್ದಂಗೆ 70 ವರ್ಷನೂ ಅಲ್ಲ, ಅದಕ್ಕಿಂತ ಮುಂಚೆನೂ ನೋಡ್ಕೋಬೇಕು ನಾವು. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಫೆಡರಲಿಸಮ್ ಹೆಂಗೆ ಬಂತು, ಯಾವ ಥರ ಬದಲಾವಣೆ ಆಗಿದೆ, ಯಾವ ಥರ ಇವಾಲ್ವ್ ಆಗಿದೆ, ಯಾವ ಥರ ಒಳ್ಳೇದಾಗಿದೆ, ಯಾವ ಥರ ಚೆನ್ನಾಗಿಲ್ಲ, ಇದನ್ನು ನೋಡ್ಕೊಳಕ್ಕೆ ನಾವು ಅಟ್ಲೀಸ್ಟ್ ಒಂದು 100 ವರ್ಷದ ಹಿಸ್ಟ್ರಿ ನೋಡ್ಬೇಕು ನಾವು. ಅದು ಪೂರ್ತಿ ಹಿಸ್ಟ್ರಿ ಆಗಲ್ಲ, ಇಲ್ಲಿ ನಾನು ಸ್ವಲ್ಪ ನಿಮಗೆ ಅಲ್ಲಿ ಒಂಚೂರು ಮಾತುಕತೆ ಮಾಡ್ತೀನಿ. ಆದರೆ ಈ ಪೂರ್ತಿ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ನಮ್ಮ ದೇಶದಲ್ಲಿ ಈ ಫೆಡರಲಿಸಮ್ ಇದೆ ಅಂತ. ಸೊ ನಾನೇನು ಮಾಡ್ತೀನಿ ಈ ಭಾಷಣದಲ್ಲಿ ಅಂತಂದರೆ, ಮೊದಲು ಹೆಂಗೆ ಬಂತು ನಮ್ಮ ದೇಶದಲ್ಲಿ, ಇವಾಗ ನಾವು ಯಾಕೆ ಈ ಥರ ಇದೆ ಪರಿಸ್ಥಿತಿ, ಮುಂದೆ ಏನು ಮಾಡಬೇಕು ಅಂತ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. 40-45 ನಿಮಿಷ ಅಷ್ಟು ಮಾತಾಡ್ತೀನಿ, ಯಾಕೆಂದರೆ ನಾನು ನಿಲ್ಲಿಸ್ಬೇಕಾಗುತ್ತೆ. ನನಗೆ ಅಷ್ಟೊತ್ತು ನಾನು ವಕೀಲ ಆದ್ರೂ ಅಷ್ಟೊತ್ತು ಡೈರೆಕ್ಟಾಗಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಸೊ ದ್ಯಾಟ್ ನೀವೇನು ಅನ್ಕೋತಿರೋ ನಿಮ್ಮ ಪ್ರಶ್ನೆ ಏನಿದೆ ಅದನ್ನು ಹೇಳೋಕ್ಕೆ ನನಗೆ. ಯಾಕೆಂದರೆ ಇದೊಂದು ವಿಷಯ ಯಾವತ್ತೂ ಬರೀ ಒಂದೇ ವ್ಯೂ ಪಾಯಿಂಟ್ ಇರೋಕ್ಕೆ ಸಾಧ್ಯ ಇಲ್ಲ. ಬೇಕಾದಷ್ಟು ಪ್ರಶ್ನೆಗಳೇ ಹೇಳ್ಬೋದು, ಬೇಕಾದಷ್ಟು ಡೌಟ್ ಇರ್ಬೋದು, ಬೇಕಾದಷ್ಟು ಆ ಥರ ಕಾಂಟ್ರಡಿಕ್ಷನ್ಸ್ ಇರ್ಬೋದು. ಸೊ ಅದಕ್ಕೆ ನಿಮಗೇನು ಪ್ರಶ್ನೆ ಇರುತ್ತೋ ಡೆಫಿನೆಟ್ಲಿ ಕೇಳಿ, ನಾನು ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ. ಇವಾಗ ಒಂದು ಸ್ವಲ್ಪ ಫೆಡರಲಿಸಮ್ ಮಾತಾಡೋಕ್ಕೆ ಮುಂಚೆ ನಾನು ಒಂದು ಪಾಯಿಂಟ್ ಒಂಚೂರು ಕ್ಲಾರಿಫೈ ಮಾಡ್ತೀನಿ. ನಮ್ಮ ಸಂವಿಧಾನ ಅಂತ ನಾವು ಅಂದಾಗ ಅನ್ಕೋತೀವಿ ಇದೊಂದು ಪುಸ್ತಕ ಅಂತ. ನನ್ನ ಪ್ರಕಾರ ಅದು ಪೂರ್ತಿ ನಿಜ ಅಲ್ಲ. ಸಂವಿಧಾನ ಒಂದು ಪುಸ್ತಕ ಹೌದು, ಅದರಲ್ಲಿರೋ ಪ್ರಿಯಾಂಬಲ್ 400 ಆರ್ಟಿಕಲ್ಗಳು, 12 ಶೆಡ್ಯೂಲ್ ಹೌದು, ಅದೆಲ್ಲ ಇದೆ, ಅದು ನಮ್ಮ ಸಂವಿಧಾನನೇ. ಆದರೆ ನಮಗೆ ನಿಜವಾಗ್ಲೂ ಅರ್ಥ ಆಗಬೇಕಾದ್ರೆ ಸಂವಿಧಾನದಲ್ಲಿ ಇರೋದು, ಸಂವಿಧಾನ ಸುತ್ತಮುತ್ತ ಇರೋದು ನಿಯಮಗಳು, ಅಭ್ಯಾಸಗಳು, ಸಂಪ್ರದಾಯಗಳು, ಅವನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇವಾಗ ನಿಮಗೆ ಜ್ಞಾಪಕ ಇರ್ಬೋದು, ಸಿವಿಕ್ಸಲ್ಲಿ ನಾವು ಸಂವಿಧಾನದ ಬಗ್ಗೆ ಮೊದಲನೇ ಸಲ ಕೇಳಿದಾಗ ಎಲ್ಲರೂ ಹೇಳ್ತಾರೆ, ಇವಾಗಲೂ ಹೇಳ್ತಾರೆ, ಒಂದು ಬರೆದಿರೋ ಸಂವಿಧಾನ ಇರುತ್ತವೆ, ಬರದೇ ಇದ್ದಿರೋ ಸಂವಿಧಾನ ಇರುತ್ತೆ ಅಂತ. ನಮಗೆ ಹೇಳ್ತಾ ಇದ್ರು ಭಾರತದಲ್ಲಿರೋದು ಸಂವಿಧಾನ ಬರೆದಿರೋ ಸಂವಿಧಾನ, ಅಮೆರಿಕನ್ನಲ್ಲಿರೋದು ಬರೆದಿರೋ ಸಂವಿಧಾನ, ಆದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ, ಇಸ್ರೇಲ್ನಲ್ಲಿರೋದು ಬರದೇ ಇರೋ ಸಂವಿಧಾನ. ಈ ವ್ಯತ್ಯಾಸ ನಿಜವಾದ ವ್ಯತ್ಯಾಸ ಅಲ್ಲ ನನ್ನ ಪ್ರಕಾರ. ಯಾಕೆಂತಂದರೆ ಎಲ್ಲ ಸಂವಿಧಾನದಲ್ಲೂ ಒಂದೊಂದು ಬರೆದಿರೋದಿರುತ್ತೆ, ಒಂದೊಂದು ನಿಯಮಗಳು, ಒಂದೊಂದು ಬರೆದಿರೋದು, ಒಂದು ಭಾಗ ಬರೆದಿರೋದು ಇದ್ದೇ ಇರುತ್ತೆ, ಆಮೇಲೆ ಒಂದು ಭಾಗ ಬರದೇ ಇದ್ದೇ ಇರೋದು ಇರುತ್ತೆ. ಇವಾಗ ನೀವು UK ನಲ್ಲಿ ನೋಡಿದ್ರೆ ಸಂವಿಧಾನ ಅಂತ ಒಂದು ಪುಸ್ತಕ ಇರದೇ ಇರ್ಬೋದು, ಆದರೆ ಒಂದು ಇಷ್ಟು ಕಾನೂನುಗಳು ಅವ್ರ ಪ್ರಕಾರ ನಮ್ಮ ಸಂವಿಧಾನ ಅಂತ ಅನ್ಕೊತಾರೆ. ಇವಾಗ ಒಂದು ಉದಾಹರಣೆ ಕೊಟ್ರೆ, ನೀವು ಬ್ರೆಕ್ಸಿಟ್ ಬಗ್ಗೆ ಕೇಳಿರ್ತೀರ. ಅದು ಸುಮ್ಮನೆ ಪ್ರೈಮ್ ಮಿನಿಸ್ಟರ್ ನಾವು ಬಿಟ್ಬಿಡ್ತೀವಿ ಅಂತ ಹೇಳಿದ್ರೆ ಆಗಲ್ಲ. ಯಾಕೆ ಅಂತಂದರೆ ಯುರೋಪಿಯನ್ ಒಕ್ಕೂಟದಿಂದ ಏನೇನು ಬಂದಿರೋ ಕಾನೂನು ಬ್ರಿಟನಲ್ಲಿ ಅಪ್ಲೈ ಆಗ್ತಿದೆ, ಯುನೈಟೆಡ್ ಕಿಂಗ್ಡಮಲ್ಲಿ ಅಪ್ಲೈ ಆಗ್ತಿದೆ. ಆ ಕಾನೂನಿನ ಬದಲಾವಣೆ ಮಾಡಬೇಕಾದ್ರೆ ಇನ್ನೊಂದು ಕಾನೂನು ತರಬೇಕು. ಈ ಕಾನೂನು ಇವತ್ತಿಂದ ಅಪ್ಲೈ ಆಗಲ್ಲ ಅಂತ ಹೇಳಕ್ಕೂ ಇನ್ನೊಂದು ಕಾನೂನು ತರಬೇಕು. ಆ ಕಾನೂನು ಸಂವಿಧಾನದ ಕಾನೂನು ಅಂತ ಅನ್ಕೋತಾರೆ ಬ್ರಿಟನ್ನಲ್ಲಿ. ಇನ್ನೊಂದು ಕೇಳಿರ್ಬೋದು, ನಮ್ಮ ದೇಶದಲ್ಲಿ ಕೋರ್ಟ್ ಏನಾದರೂ ಇವಾಗ ಲೋಕಸಭೆ ಏನಾದರೂ ಅಸಂವಿಧಾನಿಕ ಕಾನೂನು ಏನಾದರೂ ತಂದರೆ ನಮ್ಮ ಕೋರ್ಟ್ ಅದನ್ನು ಸ್ಟ್ರೈಕ್ ಡೌನ್ ಮಾಡ್ತಾರೆ, ನಮ್ಮ ಕೋರ್ಟ್ ಅದನ್ನು ರದ್ದು ಮಾಡ್ತಾರೆ. ಬ್ರಿಟನಲ್ಲಿ ಹಾಗೆ ಮಾಡೋಂಗಿತ್ತಿಲ್ಲ. ಬ್ರಿಟನ್ನಲ್ಲಿ 10 ವರ್ಷದ ಕೆಳಗಡೆ ಮಾತ್ರ ಒಂದು ಹೊಸ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ಅಂತ ಒಂದು ತಂದಿಟ್ಟಿದ್ದಾರೆ. ಅದರಲ್ಲಿ ಸುಪ್ರೀಂ ಕೋರ್ಟ್, UK ಸುಪ್ರೀಂ ಕೋರ್ಟು ಹೇಳ್ಬೋದು, ಹೌದು ಈ ಮಾಡಿರೋ ಕಾನೂನು ಈ ಹ್ಯೂಮನ್ ರೈಟ್ಸ್ ಆ್ಯಕ್ಟ್ ತಕ್ಕಾಗಿ ಇಲ್ಲ ಅಂತ. ಸೊ ಅದು ಒಂದು ಸಂವಿಧಾನದ ಕಾನೂನು. ಯಾಕೆಂದರೆ ಮೊದಲನೇ ಸಲ ಯಾವುದೋ ಕೋರ್ಟ್ಗೂ ಈ ಶಕ್ತಿ ಕೊಡ್ತಾ ಇದ್ದಾರೆ, ಈ ಅಧಿಕಾರ ಕೊಡ್ತಾ ಇದ್ದಾರೆ ಹೇಳಕ್ಕೆ. ಅಂದರೆ ಈ ಪಾರ್ಲಿಮೆಂಟ್ ಮಾಡಿರೋ ಕಾನೂನು ತಪ್ಪು ಅಂತ. ಅಲ್ಲಿ ಆ ಥರ ಕಾನ್ಸೆಪ್ಟ್ ಇರಲೇ ಇಲ್ಲ. ನಮ್ಮ ದೇಶದಲ್ಲಿತ್ತು, ನಮ್ಮ ಸಂವಿಧಾನದಲ್ಲಿ ಇದೆ. ಕೋರ್ಟ್ ಹೇಳುತ್ತೆ ಈ ಕಾನೂನು ರದ್ದು, ಯಾಕೆಂದರೆ ನೀವು ಸರಿಯಾಗಿ ಮಾಡಿಲ್ಲ, ನಮ್ಮ ಸಂವಿಧಾನದ ಪ್ರಕಾರ ಮಾಡಿಲ್ಲ ಅಂತ. ಸೊ ಹಿಂಗೇನೆ ಎಲ್ಲ ದೇಶದಲ್ಲೂ, ಎಲ್ಲ ಸಂವಿಧಾನದಲ್ಲೂ ಒಂದು ಬರೆದಿರೋ ಭಾಗ ಇರುತ್ತೆ, ಒಂದು ಬರಿದೇ ಇದ್ದಿರೋ ಭಾಗ ಇರುತ್ತೆ. ಇದಕ್ಕೊಂದು ಸ್ವಲ್ಪ ಕಾಂಪ್ಲೆಕ್ಸ್ ರೀಸನ್ ಕೊಡಬೇಕು ಅಂತಂದರೆ, ಯಾರು ಲಾಜಿಕ್ ಓದಿರ್ತಾರೋ ಅವರು ಗೋಡೆಲ್ಸ್ ಇನ್ಕಂಪ್ಲೀಟ್ನೆಸ್ ಥಿಯರಮ್ ಕೇಳಿರ್ಬೋದು. ಆ ಥಿಯರಮ್ ಏನಂತಂದರೆ, ಏನೇ ಒಂದು ಸೆಟ್ ಆಫ್ ರೂಲ್ಸ್ ಇದ್ರೂ ಅದು ಯಾವತ್ತೂ ಕಂಪ್ಲೀಟ್ ಇರಲ್ಲ. ಏನೇನು ಕವರ್ ಮಾಡುತ್ತೋ ರೂಲ್ಸಲ್ಲಿ ಅದು ಯಾವತ್ತೂ ಪೂರ್ತಿ ಕವರ್ ಮಾಡೋಕ್ಕಾಗಲ್ಲ ಅಂತ. ಸೊ ಇದೇ ತರಹ
ನಮ್ಮ ಸಂವಿಧಾನನು ಏನೇನು ನಿಯಮ ಕೊಡುತ್ತೋ ಅದು ಪೂರ್ತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಆ ಸಂವಿಧಾನದಲ್ಲೇ ಪೂರ್ತಿ ನಿಯಮ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದರೆ ಇದು ಒಂದು ಬೇಸಿಕ್ ಟೆಸ್ಟ್ ಕೇಳಿ. ಈ ಸಂವಿಧಾನನ ನೀವು ಪರಿಪಾಲಿಸಬೇಕು ಅಂತ ಸಂವಿಧಾನದಲ್ಲೇ ಹೇಳೋದು. ಈ ಸಂವಿಧಾನನೇ ಫಾಲೋ ಮಾಡಿಕೊಂಡು ನೀವು ಇದನ್ನೆಲ್ಲ ಮಾಡಬೇಕು ಅಂತ ಯಾವ ಸಂವಿಧಾನನೂ ಹೇಳಲ್ಲ. ಹೇಳಿದ್ರು ಆ ಪರ್ಟಿಕ್ಯುಲರ್ ಆರ್ಟಿಕಲ್ ಯಾಕೆ ಫಾಲೋ ಮಾಡಬೇಕು ಅಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಯಾವತ್ತು ಸಂವಿಧಾನದಲ್ಲಿ ಹೆಂಗೆ ಅರ್ಥ ಮಾಡ್ಕೋಬೇಕು, ಹೆಂಗೆ ಪಾಲಿಸಬೇಕು ಅಂತೆಲ್ಲ ಯಾವತ್ತೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ನನ್ನ ಪ್ರಕಾರ ಎಲ್ಲ ಸಂವಿಧಾನದಲ್ಲೂ ಒಂದು ಬರೆದಿರೋ ಭಾಗ ಇರುತ್ತೆ, ಒಂದು ಬರದೇ ಇದ್ದಿರೋ ಭಾಗನೂ ಇರುತ್ತೆ. ಹಾಗೇನೆ ನಮ್ಮ ಸಂವಿಧಾನದಲ್ಲೂ ಈ ಫೆಡರಲಿಸಮ್ ಅನ್ನೋ ಪರಿಕಲ್ಪನೆ ಈ ಶಬ್ದವಿಲ್ಲದೆ ಇದ್ರೂ ಯಾಕಿದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸೊ ಇದ್ರ ಬಗ್ಗೆ ನಮ್ಮ ಸುಪ್ರೀಂ ಕೋರ್ಟ್ ಒಂದು 3-4 ಜಡ್ಜ್ಮೆಂಟ್ ಕೊಟ್ಟಿದೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಅಂತ ನೀವು ಕೇಳಿರ್ಬೋದು. ಸುಪ್ರೀಂ ಕೋರ್ಟ್ ಇದರಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಒಂದು ಇಂಟ್ರಡ್ಯೂಸ್ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಯಾವತ್ತೂ ಇತ್ತು, ಬಟ್ ಮೊದಲನೇ ಸಲ ಸುಪ್ರೀಂ ಕೋರ್ಟ್ ಹೇಳ್ತು ಹೌದು ಈ ಥರ ಬೇಸಿಕ್ ಸ್ಟ್ರಕ್ಚರ್ ಇದೆ ಅಂತ. ಈ ಬೇಸಿಕ್ ಸ್ಟ್ರಕ್ಚರಲ್ಲಿ ಏನೇನು ಫೀಚರ್ಸ್ ಅಂದರೆ ಇಂಡಿಪೆಂಡೆನ್ಸ್ ಆಫ್ ದ ಜುಡಿಷಿಯರಿ, ಫೆಡರಲಿಸಮ್, ಫಂಡಮೆಂಟಲ್ ರೈಟ್ಸ್, ಇದೆಲ್ಲ ಯಾವತ್ತೂ ನಮ್ಮ ಸಂವಿಧಾನದಿಂದ ರದ್ದು ಮಾಡೋಕ್ಕಾಗಲ್ಲ, ಇದನ್ನು ಯಾವತ್ತೂ ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ವಿ. ಸಂವಿಧಾನ ಬದಲಾಯಿಸಿದ್ರು ಇದಿದ್ದೇ ಇರುತ್ತೆ ಅಂತ ಹೇಳಿದ್ವಿ. ಸೊ ನಾವು ಸಂವಿಧಾನ ಬದಲಾಯಿಸೋಕ್ಕೆ ಪ್ರಯತ್ನ ಮಾಡಿದ್ರು ನಾವು ಕೋರ್ಟ್ ಇದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ಇರೋ ಫೆಡರಲಿಸಮ್ ಇದು ನಮ್ಮ ಸಂವಿಧಾನದ್ದು ಬರೀ ಈ ನಾಳೆ ಏನಾದರೂ ಸರ್ಕಾರ ಒಂದು ಅಮೆಂಡ್ಮೆಂಟ್ ತಂದ್ಬಿಟ್ಟು ಪೂರ್ತಿ ರದ್ದು ಮಾಡೋಕ್ಕೆ ಟ್ರೈ ಮಾಡಿದ್ರು ಆಗಲ್ಲ. ಸೊ ಯಾಕೆ ಅಂತಂದರೆ ಇದೆಲ್ಲೂ ಬರದೇ ಇದ್ರೂ ನಮ್ಮ ಸಂವಿಧಾನ ಬರೀ ಪುಸ್ತಕವೇ ಅಲ್ಲ, ಆದರೆ ಪುಸ್ತಕ ಸುತ್ತ ಇರೋ ಎಲ್ಲ ನಿಯಮಗಳು, ಪ್ರಿನ್ಸಿಪಲ್ಗಳು, ತತ್ವಗಳು ಎಲ್ಲ ಸೇರಿ ಬರೋದು. ಸೊ ಈ ಕಾಂಟೆಕ್ಸ್ನಲ್ಲಿ ಹೆಂಗೆ ಹೇಳ್ಬೋದು ನಮ್ಮ ದೇಶ ಫೆಡರಲಿಸಮ್ ಅಂತ. ಸೊ ಮೊದಲನೇ ಪ್ರಶ್ನೆ ಏನು ಬರುತ್ತೆ ಅಂತಂದರೆ ಈ ಫೆಡರಲಿಸಮ್ ಅಂದರೆ ಏನು? ಇದಕ್ಕೆ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಒಕ್ಕೂಟ ಅನ್ನೋದು ಸರಿ ಪೂರ್ತಿ ಎಕ್ಸ್ಪ್ಲೇನ್ ಮಾಡಲ್ಲ ಅಂತ. ಇವಾಗ ನಾವು ನೋಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಇದೆ. ಒಕ್ಕೂಟ ಯುನೈಟೆಡ್ ಅಂತಂದರೆ ಅಲ್ಲೂ ಒಕ್ಕೂಟ ಅಂತ ಹೇಳ್ಬೋದು. ಯುನೈಟೆಡ್ ಕಿಂಗ್ಡಮ್ ಅಂತಲೂ ಇದೆ, ಅಲ್ಲೂ ಒಕ್ಕೂಟ ಉಪಯೋಗಿಸ್ಬೋದು. ಆದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಒಂದು ಫೆಡರಲ್ ದೇಶ, ಯುನೈಟೆಡ್ ಕಿಂಗ್ಡಮ್ ಒಂದು ಫೆಡರಲ್ ದೇಶ ಅಲ್ಲ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾನಲ್ಲಿ ಅವ್ರ ಸಂವಿಧಾನದಲ್ಲೇ ಬರೆದಿದೆ ರಾಜ್ಯಗಳಿಗೆ ಈ ಟಾಪಿಕ್ಸ್ ಮೇಲೆ, ಈ ವಿಷಯದ ಮೇಲೆ ಕಾನೂನು ಮಾಡೋ ಶಕ್ತಿ ಇದೆ, ಕಾನೂನು ಮಾಡೋ ಅಧಿಕಾರ ಇದೆ ಅಂತ ಸಂವಿಧಾನದಲ್ಲೇ ಬರೆದಿದೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಮಾಡಿರೋ ಕಾನೂನು ಪ್ರಕಾರನೇ ಸ್ಕಾಟ್ಲೆಂಡ್, ವೇಲ್ಸ್, ನಾರ್ದರ್ನ್ ಐರ್ಲೆಂಡ್ ಎಲ್ಲ ಕಾನೂನು ಮಾಡೋಕ್ಕೆ ಅವಕಾಶ ಕೊಟ್ಟಿರೋದು. ಅಂದರೆ ನಾಳೆ ಇಂಗ್ಲೆಂಡಿನ ಪಾರ್ಲಿಮೆಂಟ್ ಏನಾದರೂ ಹೇಳಿದ್ರೆ ನಮಗೆ ಬೇಡಪ್ಪ ಸ್ಕಾಟ್ಲೆಂಡಿಗೆ ಏನು ಕೊಡೋದು ಬೇಡ, ವಾಪಸ್ ತಗೊಳ್ಳೋಣ ಅಂತ ಅವರಾಗಲೇ ಒಂದು ಕಾನೂನು ಪಾಸ್ ಮಾಡಿಬಿಟ್ಟು ಮುಗಿಸ್ಬಿಡ್ಬೋದು ಸ್ಕಾಟ್ಲೆಂಡ್ ಪಾರ್ಲಿಮೆಂಟಲ್ಲಿ. ಆದರೆ ಅಮೇರಿಕನ ಹಾಗೆ ಮಾಡೋಕ್ಕಾಗಲ್ಲ. ಸೊ ಎರಡು ದೇಶದಲ್ಲೂ ಈ ಯುನೈಟೆಡ್ ಅಂತ ಉಪಯೋಗಿಸಿದ್ರು ಫೆಡರಲ್ ದೇಶಗಳಲ್ಲ. ಯುರೋಪಿಯನ್ ಯೂನಿಯನ್ ಇವಾಗ ಒಂದು ಥರದ ಫೆಡರಲಿಸಮ್ ಆಗ್ತಾ ಇದೆ. ಅಂದರೆ ಏನು ಶುರು ಮಾಡಿದ್ದು ಮುಂಚೆ ಬರೀ ಒಂಥರ ಲೂಸ್ ಕೈಂಡ್ ಆಫ್ ಟ್ರೀಟಿ ಮಾಡಿದ್ದು ದೇಶಾಂತರ, ಇವಾಗ ಒಂಥರ ಅವರು ನಾವು ಹೆಂಗೆ ಇಂಡಿಯಾ ಹೆಂಗೆ ಫೆಡರಲ್ ಕಂಟ್ರಿ ಆಗಿದ್ದಾರೆ ಅದು ಒಂಥರ ಆಗ್ತಾ ಬರ್ತಾ ಇದ್ದಾರೆ. ಆದರೆ ಅಫ್ಕೋರ್ಸ್ ಅವ್ರಿಗೂ ಕಷ್ಟ ಇದೆ ತುಂಬ, ಹೆಂಗೆ ಮುಂದೆ ಹೋಗೋದು, ಯಾವ್ಯಾವ ವಿಷಯ ಬಗ್ಗೆ ನಾವೇನು ಹೇಳಬೇಕು, ಯಾವ್ಯಾವ ವಿಷಯ ಬಗ್ಗೆ ಒಂದೊಂದು ದೇಶಕ್ಕೆ ಬಿಡಬೇಕು ಅಂತ ಅವರು ಯೋಚಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ತುಂಬ ವಾದ ವಿವಾದ ನಡೀತಾ ಇದೆ. ನೀವೆಲ್ಲ ಕೇಳಿರ್ತೀರ ಬ್ರಿಟನ್ನು ಬಿಟ್ಟಿದ್ದಾರೆ ಈ ವಿಷಯದಲ್ಲಿ ಅಂತ. ಬಟ್ ಜಸ್ಟ್ ಹಾಗೆ ನಾವು ನ್ಯೂಸಲ್ಲಿ ಓದಿರ್ತೀರ, ಇವಾಗ ಸ್ಪೇನಿನಲ್ಲಿ ಕ್ಯಾಟಲೋನಿಯಾ ಅಂತ ಒಂದು ರಾಜ್ಯಕ್ಕೆ ಒಂದು ರೆಫರೆಂಡಮ್ ಮಾಡಿದ್ರು, ನಾವು ಸ್ಪೇನ್ ಬೇಡ ಬಿಟ್ಟು ಹೋಗ್ತೀವಿ ಅಂತ. ಅವ್ರು ಏನು ಹೇಳಿದ್ರು ಇವಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು 3-4 ತಿಂಗಳಲ್ಲಿ ಒಂದು ತೊಂದರೆ ಬರುತ್ತೆ. ನನ್ನ ಪ್ರಕಾರ ಸ್ಪೇನ್ ಏನು ಹೇಳೋದಾಗಿತ್ತು ಅಂದರೆ ಆಯ್ತಪ್ಪ ನೀವು ಬಿಡ್ತೀರಾ ಬಿಡಿ ಪರವಾಗಿಲ್ಲ ಅಂತ ಹೇಳಬೇಕು. ಅದ್ರ ಬದಲು ಪೊಲೀಸ್ ಎಲ್ಲ ಕಳಿಸಿ ತುಂಬ ದಾಳಿ ಮಾಡಿ ಎಲ್ಲ ಗಲಾಟೆ ಮಾಡಿದ್ರು, ಅದನ್ನು ಜಾಸ್ತಿ ಆಗಿತ್ತು. ಅಂದರೆ ಬಿಟ್ಟಿದ್ದು ಇವಾಗ ಕ್ಯಾಟಲೋನಿಯಾ ನಾವು ಸ್ವಾತಂತ್ರ್ಯ ಡಿಕ್ಲೇರ್ ಮಾಡಿ ಅಂತ ಹೇಳಿದ್ರು ಅವರು ಯುರೋಪಿಯನ್ ಯೂನಿಯನ್ನಿಂದ ಬಿಟ್ಬಿಟ್ಟು ಹೋಗ್ತಾರೆ. ಅದು ಬಿಟ್ಬಿಟ್ಟು ಹೋಗ್ತಿದ್ದಿದ್ರೆ ನೆಕ್ಸ್ಟ್ ಡೇ ಅವ್ರಿಗೆ ಎಕಾನಮಿ ಪೂರ್ತಿ ಕೊಲಾಪ್ಸ್ ಆಗ್ತದೆ. ಯಾಕೆ ಅಂತಂದರೆ
ಯಾವ ಥರ ಮಾರುಕಟ್ಟೆ ಮಾಡೋದು, ಯಾವ ಥರ ಮಾರಾಟ ಮಾಡೋದು, ಯಾವ ಥರ ರೆಗ್ಯುಲೇಷನ್ಸ್ ಮಾಡೋದು ಎಲ್ಲ ಮೊದಲನೇಯಿಂದ ಶುರು ಮಾಡೋಕ್ಕಷ್ಟಿತ್ತು. 20-30 ವರ್ಷ ತಗೊಂಡಿದ್ರು ವಾಪಸ್ ಬರ್ತಿರ್ಲಿಲ್ಲ ಅವ್ರಿಗೆ ಏನಿರ್ತಿತ್ತು. ಅಂದರೆ ಕ್ಯಾಟಲೋನಿಯಾ ಇವಾಗ ನಾವು ಹೆಂಗೆ ದಕ್ಷಿಣ ಭಾರತದಲ್ಲಿ ತುಂಬ ಮೋಸ್ಟ್ ಡೆವಲಪ್ಡ್ ಎಕಾನಮಿಯು ಹಾಗೆ ಆ ಥರನಲ್ಲಿ. ಸೊ ಅವ್ರಿಗೆ ಇದ್ದಿದ್ದೆಲ್ಲ ಎಕಾನಮಿ ಪೂರ್ತಿ ರದ್ದಾಗ್ತಿತ್ತು ಏನಾದರೂ ಅವ್ರು ಹಂಗೆ ಡಿಕ್ಲೇರ್ ಮಾಡಿದ್ದಿದ್ರೆ. ಸೊ ಈ ಥರ ಒಂದು ಸ್ವಲ್ಪ ಇಂಪ್ಲಿಕೇಶನ್ಸ್ ಇರೋದು ಯುರೋಪಿಯನ್ ಯೂನಿಯನಲ್ಲೂ. ಅವರು ನಾವು ಬಿಟ್ಕೊಟ್ರೆ ಆಯಿತು, ನೀವು ಬಿಟ್ಕೊಡಿ ಅಂತ ನೀವು ಬಿಟ್ಕೊಡಿ ಅಂತ ಹೇಳ್ತಾರೆ. ಅವ್ರಿಗೆ ನಿಲ್ಸಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತು ಇಷ್ಟು ವರ್ಷದಲ್ಲಿ ಎಷ್ಟು ಇಂಟಿಗ್ರೇಟ್ ಆಗಿದೆಯೋ ಈ ಒಂದೊಂದು ದೇಶಗಳು, ಅಷ್ಟು ಸಾಮಾನ್ಯವಾಗಿ ಸುಮ್ಮನೆ ಬಿಟ್ಬಿಟ್ಟು ಕೊಡೋಕ್ಕಾಗಲ್ಲ. ಇದು ಇಂಗ್ಲೆಂಡಲ್ಲಿ ಇವಾಗ ಗೊತ್ತಾಗ್ತದೆ, ಇವಾಗಲೂ ಅರ್ಥ ಆಗ್ತದೆ. ಸೊ ಅದಕ್ಕೆ ನಾನೇನು ಹೇಳೋದು ಅಂತಂದರೆ, ಫೆಡರಲಿಸಮ್ ಹೆಂಗೆ, ಫೆಡರಲಿಸಮ್ ಏನು ಅಂತ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕಂತಂದರೆ ಈ ಥರ. ಯಾವಾಗ ಕೇಂದ್ರಕ್ಕೆ ಆಮೇಲೆ ರಾಜ್ಯಕ್ಕೆ ಒಂದೇ ತರಹ ಅಧಿಕಾರ ಇದೆಯೋ ಕಾನೂನು ಮಾಡೋಕ್ಕೆ, ಏನು ಬಗ್ಗೆ ಅಂತ ಯೋಚಿಸ್ಬೇಡಿ. ಈ ಅಧಿಕಾರ ಒಂದೇ ಕಡೆಯಿಂದ ಬಂದರೆ ಅದು ನಿಜವಾದ ಫೆಡರಲ್ ದೇಶ. ನಮ್ಮ ದೇಶದಲ್ಲಿ, ಅಮೆರಿಕಾನಲ್ಲಿ ಸಂವಿಧಾನದಿಂದಾನೇ ಎರಡಕ್ಕೂ ಅಧಿಕಾರ ಬರೋದು. ಒಂದು ಮುಂಚೆ ಹೇಳ್ತೀನಿ, ಮುಂದೆ ಹೋಗುವಾಗ ಹೇಳ್ತೀನಿ. ನಮ್ಮ ದೇಶದಲ್ಲಿ ಒಂದು 20-30 ವರ್ಷದಲ್ಲಿ ಇದೊಂದು ಅಭಿಪ್ರಾಯ ಇತ್ತು, ನಮ್ಮ ಲೋಕಸಭೆ ಏನು ಬೇಕಾದರೂ ಮಾಡ್ಬೋದು, ನಮ್ಮ ಲೋಕಸಭೆ ರಾಜ್ಯಸಭೆ ಏನು ಬೇಕಾದರೂ ಮಾಡ್ಬೋದು. ಇದು ಲೋಕಸಭೆ ರಾಜ್ಯಸಭೆ ಇಂಗ್ಲಿಷ್ ಪಾರ್ಲಿಮೆಂಟ್ ಅಷ್ಟು ಪವರ್ಫುಲ್ ಅಂತ ಅಂದ್ಕೊಂಡಿದ್ರು. ಆದರೆ ಇವಾಗ ಈ ಒಪಿನಿಯನ್ ಬದಲಾಗಿದೆ. ಇವಾಗ ಅನ್ನಿಸ್ತಾ ಇದೆ, ಹೌದು ನಮ್ಮ ಲೋಕಸಭೆ ರಾಜ್ಯಸಭೆ ಬಂದಿದ್ದೇ ಸಂವಿಧಾನದಿಂದ, ಅವರಿದ್ದು ಅಧಿಕಾರನೇ ಇರೋದು ಸಂವಿಧಾನದಿಂದ, ಅವ್ರ ಸಂವಿಧಾನದ ಪ್ರಕಾರನೇ ಕಾನೂನು ಮಾಡಬೇಕು ಅಂತ. ಸೊ ಈ ತರಹ ಒಂದು ಅಭಿಪ್ರಾಯ ಇದ್ದಾಗ, ಈ ಥರ ಒಂದು ಸಂವಿಧಾನದ ಪ್ರಕಾರ ಇದ್ದಾಗಲೇ ನಾವು ಹೇಳೋದು ನಿಜವಾಗಿಯೂ ಒಂದು ಫೆಡರಲ್ ಕಂಟ್ರಿ ಅಂತ. ಸೊ ನಮ್ಮ ಸಂವಿಧಾನದಿಂದ ಬಂದಿದೆ ಆಯ್ತಾ. ಸೊ ನಮ್ಮ ಸಂವಿಧಾನದಲ್ಲಿ ಹೇಳ್ತಾರೆ ಕೇಂದ್ರ ಸರ್ಕಾರ ಈ ವಿಷಯ ಬಗ್ಗೆ ಮೇಲೆ ಕಾನೂನು ಮಾಡ್ಬೋದು, ರಾಜ್ಯ ಸರ್ಕಾರ ಈ ಬಗ್ಗೆ ಕಾನೂನು ಮಾಡ್ಬೋದು. ಬಟ್ ಅಲ್ಲೇ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ನಡಿಬೇಕು, ರಾಜ್ಯ ಸರ್ಕಾರನೂ ನಡಿಬೇಕು. ಅದರ ಬಗ್ಗೆ ನೀವು ಕೇಳಿರ್ತೀರಾ, ಫೈನಾನ್ಸ್ ಕಮಿಷನ್ ಅಂತ ಇರುತ್ತೆ. ಇವಾಗ ಕೇಂದ್ರ ಸರ್ಕಾರ ಒಂದೊಂದು ಕಡೆ ಕಂದಾಯ ಹಾಕ್ಬೋದು, ಒಂದೊಂದು ಕಡೆ ರಾಜ್ಯ ಸರ್ಕಾರ ಕಂದಾಯ ಹಾಕ್ಬೋದು, ಒಂದೊಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ, ಒಂದು ಕಡೆ ಸ್ಟೇಟ್ ಗೌರ್ಮೆಂಟ್ ಟ್ಯಾಕ್ಸ್ ಹಾಕ್ತಾರೆ. ಒಂದೊಂದು ಕಡೆ ನಮ್ಮ ಸಂವಿಧಾನದಲ್ಲಿ ನೋಡಿದ್ರೆ ಟ್ಯಾಕ್ಸ್ ಹಾಕೋ ಅಧಿಕಾರ ಕೇಂದ್ರಕ್ಕೆ ಜಾಸ್ತಿ ಇದೆ. ಅಂದರೆ ವಿಷಯಗಳು ಕಡಿಮೆ ಇರಬಹುದು, ಆದರೆ ನೀವು ನೋಡಿದ್ರೆ ನಮ್ಮ ಪೂರ್ತಿ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಸೆಂಟರ್ ಕಲೆಕ್ಟ್ ಮಾಡ್ತಾರೆ, ಕಂಪನಿ ಮೇಲೆ ಕಲೆಕ್ಟ್ ಮಾಡೋ ಟ್ಯಾಕ್ಸ್ ಸೆಂಟರ್. ಸೊ ಸಂವಿಧಾನ ಮಾಡಲು ಗೊತ್ತಿತ್ತು, ಹೌದು ಜಾಸ್ತಿ ಅಧಿಕಾರ ಕೊಟ್ಟಿರೋದು ನಾವು ಕೇಂದ್ರಕ್ಕೇನೆ, ಆದರೂ ರಾಜ್ಯಗಳಿಗೆ ಇದರಲ್ಲಿ ಪಾಲ್ ಬರಬೇಕು ಅಂತ. ಅದಕ್ಕೇನೆ ಒಂದು ಫೈನಾನ್ಸ್ ಕಮಿಷನ್ ಮಾಡಿದ್ದಾರೆ. ಆ ಫೈನಾನ್ಸ್ ಕಮಿಷನ್ ಏನು ಹೇಳುತ್ತೆ, ಒಂದು 5 ವರ್ಷಕ್ಕೆ ಇಷ್ಟು ಬಂದಿರೋ ಕಂದಾಯದಲ್ಲಿ ಡೈರೆಕ್ಟಾಗಿ ಸ್ಟೇಟ್ಗೆ ಇಷ್ಟು ಕೊಡಬೇಕು, ಇಷ್ಟು ಕೇಂದ್ರಕ್ಕೆ ಕೊಡಬೇಕು, ರಾಜ್ಯಕ್ಕೆ ಇಷ್ಟು ಕೊಡಬೇಕು. ಅಂದರೆ ಆ ಬಂದಿರೋ ದುಡ್ಡಲ್ಲೂ ಕೇಂದ್ರ ಸರ್ಕಾರ ಅದಾಗದೆ ಹೇಳೋಕ್ಕಾಗಲ್ಲ, ನಾವು ಇವ್ರಿಗೆ ಇಷ್ಟು ಕೊಡ್ತೀವಿ, ಅವ್ರಿಗೆ ಇಷ್ಟು ಕೊಡ್ತೀವಿ, ಮತ್ತೊಂದಿಷ್ಟು ಕೊಡ್ತೀವಿ ಅಂತ. ಫೈನಾನ್ಸ್ ಕಮಿಷನ್ ಎಷ್ಟು ಹೇಳುತ್ತೋ ಅಷ್ಟೇ ಕೊಡುವಂಗಿದೆ. ಈ ತರಹ ನಮ್ಮ ಫೆಡರಲಿಸಮಲ್ಲಿ ಬೇಕಾದಷ್ಟು ನಿಯಮಗಳಿವೆ, ಬೇಕಾದಷ್ಟು ಪ್ರಿನ್ಸಿಪಲ್ಗಳಿವೆ. ಹೆಂಗೆ ರಾಜ್ಯ ಸರ್ಕಾರ ಆಮೇಲೆ ಕೇಂದ್ರ ಸರ್ಕಾರ ಅವರವರೇ ಏರಿಯಾನಲ್ಲಿ ಸಾವರಿನ್ ಅಂತ. ಅಂದರೆ ನಾವೇ ಅನ್ಕೋಬೇಕು ಅಂತಂದರೆ ಅಮೇರಿಕಾ ಥರ ನಾವು ಬೇರೆ ಬೇರೆ ರಾಜ್ಯ ಸೇರ್ಕೊಂಡು ಬಂದು ಮಾಡಿದ್ದಾರೆ. ಅಮೇರಿಕಾನಲ್ಲಿ ಒಂದೊಂದು ರಾಜ್ಯನೂ ಸೇರ್ಕೊಂಡು ಇವಾಗ 50 ರಾಜ್ಯಗಳಾಗಿ ದೇಶ ಆಗಿದೆ. ಆದರೆ ನಮ್ಮ ದೇಶದಲ್ಲಿ ಇದ್ದಿದ್ದೆಲ್ಲ ಒಂದ್ಸಲ ಆಗಿರೋದು. ಅಂದರೆ ಈ ಸ್ವಾತಂತ್ರ್ಯ ಮೂವ್ಮೆಂಟಿಂದ ಇದು ಒಂದು ದೇಶ ಆಗಿರೋದು. ಇದು ಬಾಂಬೆ ಪ್ರೆಸಿಡೆನ್ಸಿ, ಮಡ್ರಾಸ್ ಪ್ರಾವಿನ್ಸ್, ಬೆಂಗಾಲ್ ಅದು ಅಂತ ಸೇರ್ಕೊಂಡು ಏನು ಒಂದು ಮಾಡಲಿಲ್ಲ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಂದಿದ್ದು ಯಾವಾಗ ಅಂತಂದರೆ ಬ್ರಿಟನ್ನ ಪಾರ್ಲಿಮೆಂಟ್ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಪಾಸ್ ಮಾಡಿ, ಇಂಡಿಯಾ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಪಾಸ್ ಮಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಇರುತ್ತೆ ಅಂತ. ಅದು ಆ್ಯಕ್ಟ್ ತೆಗೆದ್ರೂ ಏನು ಬದಲಾಯಿಸಲ್ಲ. ಆದರೆ ಹೆಂಗೆ ಭಾರತದ ಫೆಡರೇಷನ್ ಆಗಿದ್ದು ಅದು ನಮ್ಮ ಹಿಸ್ಟ್ರಿ ಪ್ರಕಾರ ಆಗಿದೆ. ಸೊ ಇನ್ನೊಂದು ಇಂಪಾರ್ಟೆಂಟ್, ಏನಾದರೂ ಯಾವುದಾದ್ರೂ ಫೆಡರಲ್ ದೇಶ ಇರೋದ್ರಲ್ಲೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಿರಬೇಕು ಅಂತಂದರೆ ಒಂದು ಕೋರ್ಟ್ ಇರಬೇಕು. ಈ
ಕೋರ್ಟ್ ಯಾವುದಂತಂದ್ರೆ ರೆಗ್ಯುಲರ್ ಆಗಿ ಅಫ್ಕೋರ್ಸ್ ಬೇರೆ ದೇಶದಲ್ಲೂ ಇರುತ್ತವೆ, ಹೈಕೋರ್ಟ್ಗಳು ಇರುತ್ತೆ, ಸುಪ್ರೀಂ ಕೋರ್ಟ್ಗಳು. ಆದರೆ ಯಾವಾಗ ರಾಜ್ಯಗಳು ಅವ್ರ ಮಧ್ಯನೇ ಇಲ್ಲ, ರಾಜ್ಯಗಳು ಆಮೇಲೆ ಕೇಂದ್ರದ ಮಧ್ಯೆ ಏನಾದರೂ ಒಂದು ಸ್ವಲ್ಪ ಡಿಸ್ಪ್ಯೂಟ್ ಇದ್ರೆ, ಏನಾದರೂ ಒಂದು ಸ್ವಲ್ಪ ಡಿಸಗ್ರಿಮೆಂಟ್ ಇದ್ರೆ, ಅದನ್ನು ಹೆಂಗೆ ಸಮಾಧಾನ ಮಾಡೋದು ಅಂತ ಇರುತ್ತೆ. ಎಲ್ಲ ಸಲ ಕೂತ್ಕೊಂಡು ಇನ್ನೊಂದು ಅಗ್ರಿಮೆಂಟ್ ಮಾಡಬೇಕು, ಈ ಥರ ಮೀಡಿಯೇಷನ್ ಮಾಡಬೇಕು ಅಂತ ಆಗಲ್ಲ. ಇಲ್ಲ ಹೀಗೂ ಮಾಡೋಕ್ಕಾಗಲ್ಲ, ಏನು ಕೇಂದ್ರ ಹೇಳುತ್ತೆ ಅದೇ ಸರಿ ಅಂತ ಹೇಳೋಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಮ್ಮ ದೇಶದಲ್ಲೂ ಅಮೆರಿಕನಲ್ಲೂ ಬೇರೆ ಬೇರೆ ದೇಶದಲ್ಲೂ ಸುಪ್ರೀಂ ಕೋರ್ಟ್ಗೆ ಒಂದು ಒರಿಜಿನಲ್ ಜೂರಿಸ್ಡಿಕ್ಷನ್ ಅಂತ ಕೊಡ್ತಾರೆ. ಈ ಒರಿಜಿನಲ್ ಜೂರಿಸ್ಡಿಕ್ಷನ್ ಏನು ಅಂತಂದರೆ, ಯಾವಾಗ ಒಂದೊಂದು ಎರಡೆರಡು ರಾಜ್ಯ ಮಧ್ಯ ಇಲ್ಲ ರಾಜ್ಯರ ಮಧ್ಯ ಇಲ್ಲ ಕೇಂದ್ರ ಆಮೇಲೆ ರಾಜ್ಯ ಮಧ್ಯ ಯಾವುದಾದ್ರೂ ಒಂದು ಕೇಸ್ ಇದ್ದರೆ ಈ ಕೋರ್ಟಿಗೆ ಡೈರೆಕ್ಟಾಗಿ ಹೋಗುತ್ತೆ. ಇವಾಗ ಕರ್ನಾಟಕ ಆಮೇಲೆ ತಮಿಳುನಾಡು ಇದ್ದಿದ್ದ ವಿವಾದ, ಕಾವೇರಿ ವಿವಾದ, ಅದು ಡೈರೆಕ್ಟಾಗಿ ಸುಪ್ರೀಂ ಕೋರ್ಟ್ ಹೋಯಿತು. ಬಿಹಾರ್ ಸೆಪ್ರೇಟ್ ಆದಮೇಲೆ ಇವಾಗಲೂ ನಡೀತಾ ಇದೆ. ಇವಾಗ ಮುಗಿತು ಆ ಕೇಸು. 15 ವರ್ಷ ಜಗಳ ಏನು ನಡೆದಿತ್ತು ಅಂತಂದರೆ, ಡೆಲ್ಲಿನಲ್ಲಿರೋ ಬಿಹಾರ್ ಭವನ್ ಯಾರಿಗೆ ಹೋಗ್ಬೇಕು ಅಂತ. ಸೊ ಇಷ್ಟು ಸಣ್ಣ ಪುಟ್ಟ ವಿಷಯ ಬಗ್ಗೆನೂ ಇಲ್ಲ, ಪ್ಲಸ್ ಈ ನಮ್ಮ ನದಿ ನೀರನ್ನ ಹೆಂಗೆ ಪಾಲ್ ಮಾಡಬೇಕು ಆ ವಿಷಯಗಳು ಎಲ್ಲರೂ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಹೋಗುತ್ತೆ. ಒಂದೇ ಸ್ಟೇಟ್ ಈ ಅವಕಾಶ ಇಲ್ಲ ಯಾವುದು ಅಂತಂದರೆ ಡೆಲ್ಲಿ ಪೂರ್ತಿ ರಾಜ್ಯನೂ ಅಲ್ಲ, ಪೂರ್ತಿ ನ್ಯಾಷನಲ್ ಟೆರಿಟರಿನೂ ಅಲ್ಲ, ಯೂನಿಯನ್ ಟೆರಿಟರಿನೂ ಅಲ್ಲ. ಆದರೂ ವಿವಾದ ಆಗುತ್ತೆ, ಡೆಲ್ಲಿ ಏನು ಮಾಡ್ಬೋದು, ಕೇಂದ್ರ ಸರ್ಕಾರ ಏನು ಮಾಡ್ಬೋದು ಅಂತ ಆಗುತ್ತೆ. ಆ ಕೇಸು ಇವಾಗ ಬರುತ್ತೆ, ಅದರ ಹಿಯರಿಂಗ್ ಶುರು ಆಗುತ್ತೆ. ನನಗೆ ಅನ್ಸುತ್ತೆ ದೀಪಾವಳಿ ಆದಮೇಲೆ ಶುರು ಆಗುತ್ತೆ. ಸೊ ಅದರ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ, ತುಂಬ ಏನು ಹೇಳ್ತಾರೆ, ತುಂಬ ಬೇರಿಂಗ್ ಇರುತ್ತೆ ನಮ್ಮ ಫೆಡರಲಿಸಮ್ ಮೇಲೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ತೀನಿ. ಸೊ ನಮ್ಮ ಸಂವಿಧಾನ ಬರೋಕ್ಕೆ ಮುಂಚೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಅಂತ ಕೇಳಿರ್ತೀವಿ. ಅದಕ್ಕೂ ಮುಂಚೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919 ಅಂತ ಕೇಳಿರ್ತೀವಿ. ಈ 1919 ಕಾನೂನಿಗೂ ಈ 1935 ಕಾನೂನಿಗೂ ಏನು ವ್ಯತ್ಯಾಸ ಅಂತಂದರೆ, ಈ 1935 ಕಾನೂನಲ್ಲಿ ಏನೇನು ಅವಾಗಿನಿರೋ ಪ್ರಾವಿನ್ಸ್ಗಳಿಗೆ ಏನೇನು ಥರ ಕಾನೂನು ಪಾಸ್ ಮಾಡ್ಬೋದು ಅಂತ ಡೈರೆಕ್ಟಾಗಿ ಇದರಲ್ಲೇ ಬರೆದಿದೆ. ಅಂದರೆ ಅವಾಗಿನಿದ್ದ ಕೇಂದ್ರ ಸರ್ಕಾರ, ಅವಾಗಿನಿದ್ದ ರಾಜ್ಯ ಸರ್ಕಾರಕ್ಕೆ ಏನೇನು ಅಧಿಕಾರ ಇದೆ ಅಂತ ಇದರಲ್ಲೇ ಬರೆದಿದೆ. ಇದನ್ನು ಬರೆದಿದ್ದೇನೆ ನಾವು ಸಂವಿಧಾನದಲ್ಲಿ ಕಂಟಿನ್ಯೂ ಮಾಡಿದ್ದೀವಿ. ಯಾವ್ಯಾವ ವಿಷಯಗಳ ಮೇಲೆ ಕೇಂದ್ರ ಕಾನೂನು ಮಾಡ್ಬೋದು, ಯಾವ್ಯಾವ ವಿಷಯದ ಮೇಲೆ ರಾಜ್ಯಗಳು ಕಾನೂನು ಮಾಡ್ಬೋದು, ಹೆಂಗೆ ಈ 1935 ಕಾನೂನಲ್ಲಿ ಬರೆದಿತ್ತೋ ಹಾಗೆ ನಮ್ಮ ಸಂವಿಧಾನದಲ್ಲೂ ಇದೆ. ಹೆಂಗೆ ಟ್ಯಾಕ್ಸ್ ಹೆಂಗೆ ಶೇರ್ ಮಾಡಬೇಕು ಅದು ಹಾಗೆ ಕಂಟಿನ್ಯೂ ಆಗಿದೆ. ಯಾವ ಥರ ಇವಾಗ ಕನ್ಕರೆಂಟ್ ಲಿಸ್ಟ್ ಅಂತ ಕೇಳಿದ್ದೀವಿ, ಅದರಲ್ಲಿ ಯಾವ ಥರ ಕಾನೂನು, ಇವಾಗ ಕೇಂದ್ರನೂ ಒಂದು ಕಾನೂನು ಮಾಡಿದ್ರೆ ರಾಜ್ಯನೂ ಒಂದು ಕಾನೂನು ಮಾಡಿದ್ರೆ ಇದರಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ ಹೆಂಗೆ ಸರಿ ಮಾಡೋದು ಅಂತ ಆ ನಿಯಮಗಳು ಅದರಲ್ಲಿ ಹಾಗೆ ಕಂಟಿನ್ಯೂ ಮಾಡಿದ್ವಿ. ಇದು ಯಾವಾಗ ಬಂದಿದ್ದು ಅಂತಂದರೆ, ಯಾವಾಗ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರಿಗೂ ಅರ್ಥ ಆಯಿತು, ನಾವು ಈ ದೇಶನ ಪೂರ್ತಿ ಒಂದು ನಮ್ಮದೇ ಅಂತ ಇಟ್ಕೊಳ್ಳೋಕ್ಕಾಗಲ್ಲ, ನಿಧಾನವಾಗಿ ಸ್ಟೇಜ್ ಬೈ ಸ್ಟೇಜ್ ಒಂದು ಸ್ವಲ್ಪ ನಾವು ಇವ್ರಿಗೆ ಅಧಿಕಾರ ಕೊಡಬೇಕು, ಸ್ವಾತಂತ್ರ್ಯತೆ ಕೊಡಬೇಕು, ಆದರೆ ಪೂರ್ತಿ ದಿಢೀರ್ ಅಂತ ಕೊಡೋಕ್ಕಾಗಲ್ಲ ಅಂತ ಅವ್ರಿಗೂ ಅನ್ನಿಸ್ತು. ಸೊ ನಾವೇನು ಮಾಡ್ತೀವಿ, ಒಂದು ಸ್ವಲ್ಪ ಕೊಟ್ಟು ಅವ್ರಿಗೆ ಅವರಾಗವರೇ ದೇಶ ನಡೆಸೋದು ಹೆಂಗೆ ಅಂತ ನಮ್ಮ ಹೋರಾಟ ಸ್ವಾತಂತ್ರ್ಯ ಹೋರಾಟಗಾರಿಗೂ ಗೊತ್ತಿತ್ತು. ಹೌದು, ಇವತ್ತೇ ಬರಲ್ಲ, ನಾಳೆನೂ ಬರದೇ ಇರ್ಬೋದು, 20 ವರ್ಷ ಮುಂದೆನೂ ಬಂದ್ರೂ ನಾವು ದೇಶ ನಡೆಸೋಕ್ಕೆ ತಾಕತ್ತಿರಬೇಕು. ನಾವು ಸಡನ್ನಾಗಿ ಜೈಲಿಂದ ಸ್ಟ್ರೇಟಾಗಿ ರಾಷ್ಟ್ರಪತಿ ಬಂದು ಹೋಗೋಕ್ಕಾಗಲ್ಲ. ಹೆಂಗೆ ದೇಶ ನಡೆಯುತ್ತೆ ನಮಗೆ ನಾವು ನಡೆಸೋಂತ ನಮ್ಗೆ ಗೊತ್ತಾಗಬೇಕು, ಹೆಂಗೆ ಗವರ್ನೆನ್ಸ್ ಮಾಡಬೇಕು ಅಂತ ನಮಗೂ ಅರ್ಥ ಆಗಬೇಕು ಅಂತ ಅವ್ರಿಗೂ ಅರ್ಥ ಆಯಿತು. ಸೊ ಅವರು ಕೇಳಿದ್ದು ಪೂರ್ಣ ಸ್ವರಾಜ್ಯ, ಆದರೂ ಇಷ್ಟು ಬಂತಲ್ಲ ಸಾಕು, ಪರವಾಗಿಲ್ಲ, ಏನೋ ಮಾಡೋಣ ಅಂತ ಅಂದ್ಕೊಂಡ್ರು. ಈ ಗೌರ್ಮೆಂಟ್ಗಳು ಬೇರೆ ಬೇರೆ ಕೇಂದ್ರದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಸರ್ಕಾರಗಳು ನಡೆಸ್ತಾ ಇತ್ತು. ಆ್ಯಂಡ್ ಈ ಒಂದು ಕಾನೂನು, ಈ 1935 ಕಾನೂನು ನಾನು ಹೇಳಿದ್ನಲ್ಲ, ಇನ್ನೊಂದು ಭಾಳ ಮುಖ್ಯವಾದ ಇನ್ಸ್ಟಿಟ್ಯೂಷನ್ ಕ್ರಿಯೇಟ್ ಮಾಡ್ತೀವಿ, ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ. ಈ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಎಲ್ಲರೂ ಅನ್ಕೋತಾರೆ ಅಷ್ಟೊಂದು ಮುಖ್ಯವಾದ ಕೋರ್ಟ್ ಅಲ್ಲ, ನಮ್ಮ ಸುಪ್ರೀಂ ಕೋರ್ಟ್ ಎಷ್ಟು ಪವರ್ಫುಲ್ ಆಗಿದೆ. ಈ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಎಷ್ಟು 14 ವರ್ಷದಲ್ಲಿ ಎಷ್ಟು 150 ಕೇಸ್ ಕೇಳಿರ್ಬೋದು ಅಷ್ಟೇ. ಇವಾಗ ಸುಪ್ರೀಂ ಕೋರ್ಟ್ ದಿನದಲ್ಲಿ 150 ಕೇಸ್ ಕೇಳುತ್ತೆ. ಸೊ ನಾವು ಅನ್ಕೋಬೋದು, ಹೌದು ಇದೇನು ಫೆಡರಲ್ ಕೋರ್ಟ್ ಏನು ಮಹಾ ಇದು, ಬರೀ 150 ಕೇಸ್ ಕೇಳಿರ್ಬೋದು, ಅದರಲ್ಲಿ ಏನು ಮಹಾ. ಆದರೆ ನಾವು ಇವಾಗ
ಫಾಲೋ ಮಾಡ್ತಿರೋ ಫೆಡರಲಿಸಮ್ ಎಲ್ಲ ಅದರ ಪ್ರಿನ್ಸಿಪಲ್ಗಳು ಈ ಫೆಡರಲ್ ಕೋರ್ಟ್ನೇ ಶುರು ಮಾಡಿದ್ವಿ. ಯಾಕೆ ಅಂತಂದರೆ ಬೇರೆ ಬೇರೆ ದೇಶದಲ್ಲೂ ಫೆಡರಲಿಸಮ್ ಇರ್ತಿರುತ್ತೆ. ಇವಾಗ ನೀವು ಕ್ಯಾನಡಾ ಸಂವಿಧಾನ ನೋಡಿದ್ರೆ, ಆಸ್ಟ್ರೇಲಿಯಾ ಸಂವಿಧಾನ ನೋಡಿದ್ರೆ, ಇದನ್ನೆಲ್ಲ ನೋಡಿಕೊಂಡೇ ಈ 1935 ಕಾನೂನನ್ನು ಬರೆದಿರೋದು. ನಾನು ಕೇಳಿದ್ದೀನಿ, ಇದು ಬೇರೆ ಕಡೆ ನಾನು ಕನ್ಫರ್ಮ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಮಡ್ರಾಸ್ ಪ್ರೆಸಿಡೆನ್ಸಿಯಿಂದ ಬೇಕಾದಷ್ಟು ಜನ ವಕೀಲರು ಆಸ್ಟ್ರೇಲಿಯಾಗೆ ಹೋಗಿ ಅವ್ರ ಸಂವಿಧಾನ ಬರೆಯೋ ಟೈಮಲ್ಲಿ ಸಹಾಯ ಮಾಡಿದ್ರು ಅಂತ ಹೇಳಿದ್ದಾರೆ ನನಗೆ ಜನ. ಅಂದರೆ ಹೋಗಿರೋರು ವಕೀಲ ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ನಮ್ಮ ಕೈಲಿ ಮಾತಾಡಿದ್ದೀನಿ. ಹೌದು, ಹೋಗಿದ್ರು ಆಸ್ಟ್ರೇಲಿಯಾಗೆ ಹೋಗಿ ಅವ್ರು ಹೇಳಿದ್ರು ಹಿಂಗೆ ಮಾಡ್ಬೇಕು, ಹಂಗೆ ಮಾಡಬೇಕು, ಬ್ರಿಟಿಷರ ಕಾನೂನು ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಎಲ್ಲ ಹೇಳಿದ್ರು ಅಂತ ಹೇಳಿದ್ದಾರೆ. ನಾನು ಹುಡುಕ್ತಾ ಇದ್ದೀನಿ ಯಾವುದಾದ್ರೂ ಒಂದು ಒಫಿಷಿಯಲ್ ಆಗಿ ಡಾಕ್ಯುಮೆಂಟಲ್ಲಿ ಅವ್ರು ಏನು ಹೇಳಿದ್ರು, ಯಾವ ಥರ ಹೇಳಿದ್ರು, ಇದ್ರ ಬಗ್ಗೆ ಕಡೆಗೆ ಏನಾಯಿತು ಅಂತ ಹುಡುಕ್ತಾ ಇದ್ದೀನಿ. ಬಟ್ ನಾನು ಪೂರ್ತಿ ಸಿಕ್ಕಿಲ್ಲ, ಯಾಕಾದ್ರೂ ಗೊತ್ತಾಗಿದೆ. ಸೊ ಗೊತ್ತಿತ್ತು, ಹೌದು ಬೇರೆ ಬೇರೆ ದೇಶದಲ್ಲೂ ಈ ಫೆಡರಲಿಸಮ್ ಏನಿದೆ ಅಂತ, ಹೆಂಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ ಜನ ಅಂತ ನೋಡ್ಬಿಟ್ಟು ನಮ್ಮ ದೇಶಕ್ಕೂ ಇಂಟ್ರಡ್ಯೂಸ್ ಮಾಡಿದ್ವಿ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ. ಆ ಮಾಡಿರೋ ಜಜ್ಮೆಂಟ್ಸ್ ಎಲ್ಲ ಇವತ್ತಿಗೂ ಸೈಟ್ ಆಗ್ತಾಯಿದೆ ನಮ್ಮ ಕೋರ್ಟಲ್ಲಿ. ಸೊ ಇದೊಂದು ಮುಖ್ಯವಾದ ಇನ್ಸ್ಟಿಟ್ಯೂಷನ್. ಅದ್ರ ಕೆಲಸಗಳೆಲ್ಲ ಇವಾಗ ಸುಪ್ರೀಂ ಕೋರ್ಟ್ ಮಾಡ್ತಾ ಇದೆ. ಏನೇನು ಸಣ್ಣ ಪುಟ್ಟ, ನಮಗೆ ಇವಾಗ ಅನ್ನಿಸ್ಬೋದು ಸಣ್ಣ ಪುಟ್ಟ ಅಂತ, ಆದರೆ ಅವಾಗ ಈ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಇರೋದೇ ಒಂದು ದೊಡ್ಡ ವಿಷಯ ಆಗಿತ್ತು. ಯಾಕೆಂದರೆ ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಥರ ಬೇಕೋ ಇಲ್ವೋ ಅಂತ ತುಂಬ ವಿವಾದ ನಡೆದಿದೆ, ತುಂಬ ವರ್ಷಗಳದ್ದು. ಅದು ಬೇರೆ ವಿವಾದನೇ. ಆದರೂ ಈ ಫೆಡರಲ್ ಕೋರ್ಟ್ ಆಫ್ ಇಂಡಿಯಾ ಇರೋದು ಈ ಮುಖ್ಯವಾದ ಕೆಲಸ ಏನಿತ್ತು ಅಂದರೆ, ಈಗ ರಾಜ್ಯಗಳ ಮಧ್ಯ ಇಲ್ಲ ರಾಜ್ಯವಿಲ್ಲ ಕೇಂದ್ರದ ಮಧ್ಯ ಇಲ್ಲ, ಯಾವಾಗ ಏನಾದರೂ ಮಾಡಿರೋ ಕಾನೂನು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಪ್ರಕಾರ ಮಾಡಿಲ್ಲ ಅಂತ ಹೇಳೋ ವಿವಾದ ಇದ್ದರೆ ಈ ಕೋರ್ಟಿಗೆ ಹೋಗ್ತಾ ಇತ್ತು. ಏನಾದರೂ ವಿಷಯ ಇದ್ದರೆ ಈ ಕೋರ್ಟಿಗೆ ಹೋಗ್ತಾ ಇತ್ತು. ಈ ಕೋರ್ಟ್ ತೀರ್ಪು ನೀಡ್ತಿತ್ತು. ಈ ತೀರ್ಪಿನ ಪ್ರಕಾರ ಎಲ್ಲ ನಡೆಸ್ತಾ ಇದ್ರು. ಅಫ್ಕೋರ್ಸ್ ವರ್ಲ್ಡ್ ವಾರ್ II ಆಯಿತು, ಎಲ್ಲ ರಿಸೈನ್ ಮಾಡಿ ವರ್ಲ್ಡ್ ವಾರ್ II ಡಿಕ್ಲೇರ್ ಮಾಡಿದ್ರಲ್ಲ, ಆಗಿಲ್ಲ ಅಂತ ತುಂಬ ವರ್ಷ ಈಗ ಸಸ್ಪೆಂಡ್ ಆಯಿತು ಈ 1935 ಆ್ಯಕ್ಟ್. ಎಲ್ಲರೂ ಜೈಲಲ್ಲಿದ್ದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಇದು ಇತಿಹಾಸದಲ್ಲಿ ನಮಗೆ ಗೊತ್ತಿದೆ. ಬಂದಾದಮೇಲೆ ಯಾವಾಗ ಬ್ರಿಟಿಷರಿಗೆ ಗೊತ್ತಾಯಿತು ನಾವು ಈ ದೇಶದಲ್ಲಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ, ನಾವು ಹೋಗಬೇಕು ಅಂತ, ಅವಾಗ ಹೆಂಗೆ ಯಾರಿಗಾದ್ರೂ ಗೌರ್ಮೆಂಟ್ ಕೊಟ್ಬಿಟ್ಟು ಹೋಗಬೇಕು ಅಂತ ತಯಾರು ಮಾಡ್ತಿದ್ರು. ಆವಾಗ ಈ ಇಶ್ಯೂ ಬಂತು, ಹೆಂಗೆ ಮಾಡಬೇಕು ಅಂತ. ಈ 2 ನೇಷನ್ ಥಿಯರಿ ಇದ್ದಿದ್ದು ತುಂಬ ವರ್ಷಗಳಿದೆ. ಅಷ್ಟೊಂದು ಯಾರೂ ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಎಲ್ಲರೂ ಅಂದ್ಕೊಂಡಿದ್ರು ಹೇಳ್ತಾರೆ ಹೇಳಿ, ಕಡೆಗೆ ನಾವೇನೋ ಒಂದು ಅರೇಂಜ್ ಮಾಡ್ಕೊಂಡು ಹೋಗ್ತೀವಿ ಅಂತ, ನಮ್ಮ ದೇಶದಲ್ಲಿ ಹೆಂಗೆಲ್ಲ ಅಂತಾರೋ ಏನೋ ಮಾಡ್ಬಿಡ್ತಾರೆ ಹೋಗೋಣ ಅಂತ ಅದೇ ಅನ್ಕೋತಾಯಿತ್ತು. ಆದರೆ ಯಾವಾಗ ಮುಸ್ಲಿಂ ಲೀಗ್ ಕಾಂಗ್ರೆಸ್ ಸರ್ಕಾರಗಳನ್ನ ಬಿಟ್ಬಿಟ್ಟು ಹೋಯ್ತೋ, ಮುಸ್ಲಿಂ ಲೀಗ್ ಜಾಸ್ತಿ ಪವರ್ಫುಲ್ ಆಗಿ, ಅವ್ರು ಜಾಸ್ತಿ ಮಿನಿಸ್ಟ್ರಿ ಆಗಿ, ಅವ್ರಿಗೆ ಗೊತ್ತಾಯ್ತು ಹೌದು ನಾವು ನಡೆಸ್ಬೋದು ಗೌರ್ಮೆಂಟ್ನ, ನಮಗೂ ಸಪೋರ್ಟ್ ಇದೆ, ನಾವು ಸಪೋರ್ಟ್ ಬಿಲ್ಡ್ ಮಾಡ್ಕೊಂಡಿದ್ದೀವಿ ಇಷ್ಟು ವರ್ಷ ಅಂತ ಅವ್ರಿಗೆ ಗೊತ್ತಾಯ್ತು. ಸೊ ಅವ್ರು ಏನು ಕೇಳಿದ್ರು, ಹೌದು ನಮಗೂ ಜಾಸ್ತಿ ಅಧಿಕಾರ ಬೇಕು. ಅಂದರೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 ಇರೋದ್ರನ್ನ ತುಂಬ ರೀಬ್ಯಾಲೆನ್ಸ್ ಮಾಡಿ ಕೇಂದ್ರಕ್ಕೆ ಒಂದು ಸ್ವಲ್ಪ ಕಡಿಮೆ ಅಧಿಕಾರ ಕೊಟ್ಟು ರಾಜ್ಯಗಳಿಗೆ ಜಾಸ್ತಿ ಅಧಿಕಾರ ಕೊಡಬೇಕು ಅಂತ. ಈ ಇದ್ದಿದ್ದು ವಿವಾದ ಎಲ್ಲ 8-10 ವರ್ಷ ಇದ್ದಿದ್ರೆ ಸರಿ ಹೋಗ್ತಾ ಇತ್ತು ಅಂತ ನಾನು ಅನ್ಕೊಂಡಿದ್ದೆ. ಏನು ಬೇರೆ ಜನ ಏನು ಹೇಳ್ತಾರೆ ಅಂತಂದರೆ, ಬ್ರಿಟಿಷರು ಬಿಟ್ಟು ಹೋಗದೆ ಆಮೇಲೆ ನೋಡ್ಕೊಳ್ಳೋಣ ಅಂತ ಅನ್ಕೊಳ್ಳೋ ಈ ಭಾವನೆಯಿಂದ ನಾವು ಹೌದು ಏನಾದರೂ ಆಗಲಿ ಅಂತ ಅನ್ಬಿಟ್ಟು ಒಬ್ಬೊಬ್ರು ಹೇಳ್ತಾರೆ, ಹೌದು ಇದು ಆ್ಯಕ್ಚುಲಿ ನೆಹರೂನೇ ಮಾಡಿರೋದು, ಅವರೇ ಎಷ್ಟೊಂದು ತುಂಬ ಒಂದು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಸರಿ ಹೋಗ್ತಾ ಇತ್ತು ಅಂತ ಅನ್ಕೊಂಡಿದ್ರು. ಒಬ್ಬರು ಅನ್ಕೋತಾರೆ ಮೌಂಟ್ ಬ್ಯಾಟನ್ನಿಂದ ಇಷ್ಟು ಬೇಕು ದಿಢೀರ್ ಅಂತ 1947 ನಾವು ಹೊರಡ್ತೀವಿ ಅಂತ ಹೇಳಿದ್ದಕ್ಕೇನೆ ಈ ತೊಂದರೆ ಆಯಿತು ಅಂತ. ಬಟ್ ಈ ವಿಷಯ ಬಗ್ಗೆ ಪೂರ್ತಿ ವಿವಾದ ಆಗಲಿಲ್ಲ. ಅದರಿಂದ ಈ 2 ನೇಷನ್ ಥಿಯರಿ ಬಂತು, ಅದರಿಂದ ಈ ಪಾರ್ಟಿಷನ್ ಆಯಿತು. ಯಾವಾಗ ಬ್ರಿಟಿಷರಿಗಂತೂ ನಾವು ಇವ್ರನ್ನ ಬಿಟ್ಟರೆ 8-10 ವರ್ಷ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾರೆ, ಏನೂ ಪರಿಹಾರ ಸಿಗಲ್ಲ, ಅದರಿಂದ ನಾವು ಬಿಡೋಕ್ಕಾಗಲ್ಲ, ಅವ್ರು ಇರೋಕ್ಕಾಗಲ್ಲ, ಬಿಟ್ಟಾಕಿ ಇದನ್ನು 2 ದೇಶ ಮಾಡ್ಬಿಟ್ಟೆ ಹೋಗೋಣ ಅಂತ ಅನ್ನಿಸ್ತು. ಅವಾಗಿಂದನೇ ನಮಗೆ 2 ನೇಷನ್ ಥಿಯರಿ ಆಯಿತು. ಅದಾದ್ರಿಂದ ನಿಮಗೂ ಗೊತ್ತು ನಮಗೂ ಗೊತ್ತು ಆರಾಮಾಗಿ ಏನು 2 ದೇಶ ಬರಲಿಲ್ಲ. ಅದಾದ ಪಾರ್ಟಿಷನ್ನಿಂದ ಏನೇನು ಹತ್ಯೆಗಳಾಯಿತು, ಏನೇನು ದಂಗೆಗಳಾಯಿತು, ಏನೇನಾಯಿತು, ಅದನ್ನ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮನಸ್ಸಲ್ಲಿತ್ತು. ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಎಲ್ಲಿ ಕೂತ್ಕೊಂಡು ನಮ್ಮ ಸಂವಿಧಾನ ಬರಿತಾ ಇದ್ರು ಅದರ ಆಚೆನೇ ಇದೆಲ್ಲ ನಡೀತಾ ಇದ್ದಿತ್ತು. ಅವ್ರು ಯಾವುದೋ ದೇಶದ ಬೇರೆ ಕಾನೂನಲ್ಲಿ ಕೂತ್ಕೊಂಡು ಮಾತಾಡ್ತಿರ್ಲಿಲ್ಲ. ಅಷ್ಟೊಂದು ಹೇಳೋದು ಅಂದರೆ ನೀವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಓದಿದ್ರೆ ಅಷ್ಟೊಂದು ಇಮಿಡಿಯೇಟಾಗಿ ಗೊತ್ತಾಗಲ್ಲ ಏನು ಬಗ್ಗೆ ಹೇಳ್ತಿದ್ದಾರೆ ಅಂತ. ಆದರೆ ನೀವೊಂದು ಸ್ವಲ್ಪ ಈ ಸರ್ಕಮ್ಸ್ಟಾನ್ಸ್ ಅಂತ ಯೋಚಿಸಿದ್ರೆ ಗೊತ್ತಾಗುತ್ತೆ ಅವ್ರು ಏನೇನು ಹೇಳ್ತಿದಾರೋ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ.
ಇದು ಏನೇನು ಅವರ ಬಾಗ್ಲಾಚೆ ನಡೀತಾ ಇದೆ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕೆ ಅವ್ರ ಮನಸ್ಸಲ್ಲಿ ಏನು ಬಂತು ಅಂತಂದರೆ, ನಾವು ತುಂಬ ರಾಜ್ಯಕ್ಕೆ ಅಧಿಕಾರ ಕೊಟ್ಬಿಟ್ರೆ ಬೇರೆ ಪಾಕಿಸ್ತಾನ ಥರನೇ ಬೇರೆ ರಾಜ್ಯಗಳು ಬಿಟ್ಬಿಟ್ಟು ಹೋಗ್ಬೋದು. ಬಿಟ್ಬಿಟ್ಟು ಹೋಗೋದು ಅಂತಂದರೆ ಏನು ಸುಮ್ಮನೆ ಆಯಿತು ನಾವು ಬರ್ತೀವಿ ನಾಳೆ ಹೋಗ್ತೀವಿ ಅಂತ ಬಿಟ್ಟು ಹೋಗೋದಲ್ಲ, ಈ ಥರ ಮತ್ತೆ ಆಗುತ್ತೆ, ಈ ಥರ ಪಾರ್ಟಿಷನ್ ಮತ್ತೆ ಆಗುತ್ತೆ, ಈ ನಮ್ಮ ಸೌತ್ ಏಷ್ಯಾದಲ್ಲಿ ಈ ಥರ ಆದರೆ ಮತ್ತೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ಸೊ ಈ ಪರಿಸ್ಥಿತಿನಲ್ಲಿ ನಮ್ಮ ಸಂವಿಧಾನ ಬರೆದಿಟ್ಟರು. ಹಂಗೂ ಇದೆಲ್ಲ ನೋಡಿಕೊಂಡು ನಾವೊಂದು ಫೆಡರಲ್ ದೇಶ ಮಾಡಬೇಕು ಅಂತಲೇ ಅವರು ಡಿಸೈಡ್ ಮಾಡಿದ್ರು. ಸೊ ಹಾಗೆ ನಮ್ಮ ಸಂವಿಧಾನ ಬಂತು. ಅಂದರೆ ನಾವು ನೋಡೋ ಪುಸ್ತಕ ಸಂವಿಧಾನ ಆದ್ರೂ ಈ ಸಂವಿಧಾನದ ನಿಯಮ ಹೆಂಗೆ ಪಾಲಿಸ್ಬೇಕು, ಹೆಂಗೆ ಯಾವ ಥರ ತತ್ವಗಳು ಹೆಂಗೆ ಅಂತ ಅದು ನಮ್ಮ ಜುಡಿಷರಿಯಿಂದ ಬರುತ್ತೆ. ಆಮೇಲೆ ನಮ್ಮ ರಾಜಕೀಯದಿಂದ ಹೆಂಗೆ ಅದನ್ನು ಫಾಲೋ ಮಾಡೋದು ಅಂತ ಗೊತ್ತಾಗುತ್ತೆ. ಇವಾಗ 1947 1950 ತಾನೇ ಶುರು ಮಾಡ್ಕೊಳ್ಳಿ. 1950 ನಮ್ಮ ಸಂವಿಧಾನ ಶುರುವಾಗಿದ್ದು, ನಮ್ಮ ಗಣತಂತ್ರ ಶುರುವಾಗಿದ್ದು 1950 ನೋಡ್ತಾ ಶುರು ಮಾಡಿ. 2 ಸ್ಟ್ರೀಮ್ ಅಂತ ಅನ್ಕೋಬಹುದು. ಹೆಂಗೆ ನಮ್ಮ ಜುಡಿಷರಿ ಇದನ್ನು ಅರ್ಥ ಮಾಡ್ಕೊಂಡಿದೆ ನಮ್ಮ ಸಂವಿಧಾನ, ಹೆಂಗೆ ನಮ್ಮ ರಾಜಕೀಯ ಪಾರ್ಟಿಗಳು, ಹಾಗೆ ನಮ್ಮ ರಾಜಕೀಯದಲ್ಲಿ ಈ ಫೆಡರಲಿಸಮ್ ಅನ್ನು ಅರ್ಥ ಆಗಿದೆ. ಮೊದಲನೇ ಸಲ ಮೊದಲು ನಾನು ಜುಡಿಷರಿ ಬಗ್ಗೆ ಒಂಚೂರು ಮಾತಾಡ್ತೀನಿ, ಆಮೇಲೆ ನಮ್ಮ ರಾಜಕೀಯ ಬಗ್ಗೆ ಮಾತಾಡ್ತೀನಿ. ನೀವು ಮುಂಚಿನ ಕೇಸಸ್ 1950s 60s ಕೇಸಸನ್ನು ಓದಿದ್ರೆ, ಅವ್ರು ಕೊಟ್ಟಿರೋ ತೀರ್ಪನ್ನು ಓದಿದ್ರೆ ನಿಮಗೆ ಅನ್ಸಲ್ಲ ಈ ಕೋರ್ಟ್ಗೆ ನಿಜವಾಗ್ಲೂ ಸಂವಿಧಾನ ಏನು ಅಂತ ಅರ್ಥ ಮಾಡ್ಕೊಂಡಿಲ್ಲ. ಒಬ್ಬರು ಇಬ್ಬರು ನ್ಯಾಯಾಧೀಶರು ಬಿಟ್ಟರೆ ಮಿಕ್ಕಿದ್ದೆಲ್ಲರೂ ಬ್ರಿಟಿಷರ ಕಾಲದ ನ್ಯಾಯಾಧೀಶರಾಗಿದ್ದರು. ಹೈಕೋರ್ಟ್ ಕಡೆಯಿಂದ ಇಲ್ಲ ಫೆಡರಲ್ ಕೋರ್ಟಿಂದ ಬಂದ್ಬಿಟ್ಟು ಸುಪ್ರೀಂ ಕೋರ್ಟ್ಗೆ ಅಪಾಯಿಂಟ್ ಆಗಿದ್ರು. ಅವ್ರಿಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ನನ್ನ ಪ್ರಕಾರ ಸಂವಿಧಾನ ಏನು ಅಂತ ಅರ್ಥ ಆಗಿಲ್ಲ. ಅವ್ರು ಅಂದ್ಕೊಂಡಿದ್ದೊಂಥರ ಕಾನೂನೇನೆ. ಕಾನೂನು ಹೆಂಗೆ ನಾವು ಅರ್ಥ ಮಾಡ್ಕೊತೀವೋ ಹಂಗೆ ಅರ್ಥ ಮಾಡ್ಕೊತೀವಿ. ಕಾನೂನಲ್ಲಿ ಇದು ಮಾಡ್ಬೋದು, ಇದು ಮಾಡ್ಬೋದು, ಹೀಗೆ ಮಾಡಿದ್ರೆ ಹಿಂಗೆ ಮಾಡಬೇಕು, ಇದು ಮಾಡಬಾರ್ದು ಅಂತ ಹೇಳ್ತಾರೆ. ಹಂಗೆ ನಾವು ಸಂವಿಧಾನ ಅರ್ಥ ಮಾಡ್ಕೊತೀವಿ. ನಾವು ಅನ್ಕೋತೀವಿ ಸಂವಿಧಾನ ಇದು ಮಾಡಬೇಕು ಅಂತಂದರೆ ಇದು ಮಾಡಬಾರ್ದು ಅಂದರೆ ಪೂರ್ತಿ ಅರ್ಥ ಮಾಡ್ಕೊಳ್ಳಿಲ್ಲ. ಯಾಕೆ ಈ ಸಂವಿಧಾನ ಬಂದಿದೆ, ಯಾಕೆ ನಮ್ಮ ದೇಶದಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ತಂದಿದ್ದಾರೆ, ಯಾಕೆ ನಮ್ಮ ದೇಶದಲ್ಲಿ ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ತಂದಿದ್ದಾರೆ, ಪೂರ್ತಿ ನಿಜವಾಗ್ಲೂ ಅರ್ಥ ಮಾಡ್ತಾರೆ ನನ್ನ ಪ್ರಕಾರ. ಒಬ್ಬರಿಬ್ಬರು ನ್ಯಾಯಾಧೀಶರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ರು. ಅಂದರೆ ಇವಾಗ ನಮಗೆ ಅನಿಸುತ್ತೆ ಅವರು 50 ವರ್ಷ ಮುಂದೆ ಇದ್ರು, ಅವರು ಅವಾಗಿನ ಯೋಚಿಕೆಯಿಂದ 50 ವರ್ಷ ಮುಂದೆ ಇದ್ರು. ಜಸ್ಟಿಸ್ ಸೂಪರಾವ್, ಜಸ್ಟಿಸ್ ವಿವಿಯನ್ ಬೋಸ್ ಅವ್ರವ್ರ ಬಗ್ಗೆನೇ ಪೂರ್ತಿ ಒಂದೊಂದು ಅವರು ಹೆಂಗೆ ಫೆಡರಲಿಸಮ್ ಅರ್ಥ ಮಾಡ್ಕೊಂಡ್ರು ಅಂತ ಅವ್ರ ಬಗ್ಗೆನೇ ಒಂದು ಪೂರ್ತಿ 3/4 ಗಂಟೆನೂ ಮಾತಾಡ್ಬೋದು. ಆದರೆ ಜಸ್ಟ್ ಒಂದು ಸ್ವಲ್ಪ ಇತಿಹಾಸ ಕೊಡೋಕ್ಕೆ ಏನು ಹೇಳ್ಬೋದು ಅಂತಂದರೆ, ಮೊದಲು 2 ಡೆಕೇಡ್ನಲ್ಲಿ ನಮ್ಮ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಪೂರ್ತಿ ಅರ್ಥ ಮಾಡ್ಕೊಳ್ಳಿಲ್ಲ ಏನಿದೆ ಸಂವಿಧಾನ ಅಂತ. ಅಂದರೆ ನಾನು ಆವಾಗ ಮುಂಚೆನೇ ಹೇಳಿದ್ನಲ್ಲ, ಅವ್ರು ಅಂದ್ಕೊಂಡಿದ್ರು ಬ್ರಿಟಿಷರ ಕಾನೂನು ಪ್ರಕಾರ ಸಂವಿಧಾನದಲ್ಲಿ ಏನು ಪಾರ್ಲಿಮೆಂಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ, ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡ್ಬೋದು. ಹಾಗೆ ಅವ್ರು ಅಂದ್ಕೊಂಡಿದ್ದು ಹೌದು, ನಮ್ಮ ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡ್ಬೋದು. ಯಾಕೆಂದರೆ ನಾವು ಅವ್ರ ತರಹನೇ ಒಂದು ಪಾರ್ಲಿಮೆಂಟ್ ಮಾಡಿದ್ದೀವಿ. ನಮ್ಮ ದೇಶದಲ್ಲೂ ಅವ್ರ ತರಹನೇ 2 ಲೋಕಸಭೆ, ಒಂದು ಲೋಕಸಭೆ ಇದೆ, ಒಂದು ರಾಜ್ಯಸಭೆ ಇದೆ ಅಂತ ಅಂದ್ಕೊಂಡ್ರು. ಹಂಗೇನೆ ಅಲ್ಲೇನೆ 5 ವರ್ಷಕ್ಕೆ ಒಂದ್ಸಲ ಎಲೆಕ್ಷನ್ ಇದೆ, ನಮಗೂ ಒಂದು 5 ವರ್ಷಕ್ಕೆ. ಸೊ ಅದಕ್ಕೇನೆ ಅವ್ರು ಅಂದ್ಕೊಂಡಿದ್ದು ನಮ್ಮ ಪಾರ್ಲಿಮೆಂಟ್ ಏನು ಬೇಕಾದರೂ ಮಾಡ್ಬೋದು ಅಂತ. ಆದರೆ ಯಾವಾಗ ಪಾರ್ಲಿಮೆಂಟ್ನಲ್ಲಿ ನಮ್ಮ ಸಂವಿಧಾನ ಬದಲಾವಣೆಗೆ ಜಾಸ್ತಿ ಆಗ್ತಾ ಬಂತು, ಯಾವಾಗ ಅಂದರೆ ಯೂಶಲಿ ಲ್ಯಾಂಡ್ ರಿಫಾರ್ಮ್ ಶುರುವಾದಾಗ, ಯಾವಾಗ ಕೇಸ್ಗಳು ಬರ್ತಾ ಶುರುವಾಗ್ತಾ ಇತ್ತು, ಸರ್ಕಾರ ಕೇಸ್ಗಳನ್ನು ಸೋಲ್ತಾ ಇತ್ತು ಕೋರ್ಟಲ್ಲಿ. ಆ ಸೋತಾದ್ಮೇಲೆ ಕಾನೂನು ಬದಲಾಯಿಸ್ಬಿಟ್ಟು, ಕಾನೂನು ಸಂವಿಧಾನ ಅಂತ ಹೇಳಾದ್ಮೇಲೆ ಸಂವಿಧಾನನೇ ಬದಲಾಯಿಸಿದ್ರು. ಯಾವಾಗ ಕೋರ್ಟ್ ಗೊತ್ತಾಯಿತು ಹೌದು ಪಾರ್ಲಿಮೆಂಟ್ ಇಷ್ಟು ಸುಲಭವಾಗಿ ನಮ್ಮ ಸಂವಿಧಾನ ಬದಲಾಯಿಸೋದು ಯಾಕೆ ಏನೋ ಸರಿಯಲ್ಲ ಅಂತ ಡೌಟ್ ಬರೋಕ್ಕೆ ಶುರುವಾಯಿತು. ಆಮೇಲೆ ತುಂಬ ಉದ್ದದ ಕಥೆ ಅದು, ಬಟ್ ಒಂದು ಸ್ವಲ್ಪ ಶಾರ್ಟ್ ಮಾಡೋಕ್ಕೆ ಹೇಳೋಕ್ಕೆ ಅಂದರೆ 1973ನಲ್ಲಿ ಈ ನಾನು ಹೇಳಿದ್ನಲ್ಲ ಕೇಶವಾನಂದ ಭಾರತಿ ಜಡ್ಜ್ಮೆಂಟ್ ಬಂತು. ಈ ಕೇಶವಾನಂದ ಭಾರತಿ ಜಡ್ಜ್ಮೆಂಟಲ್ಲಿ ಹೇಳೋದು ಅಂತಂದರೆ, ನಮ್ಮ ಸಂವಿಧಾನ ಬರೀ ಅಕ್ಷರಗಳಲ್ಲ, ಬರೀ ಪದಗಳಲ್ಲ, ಆದರೆ ನಾನು ಹೇಳಿದಂಗೆ ಈ ನಿಯಮಗಳು, ಈ ಅಭ್ಯಾಸಗಳು, ಈ ಸಂಪ್ರದಾಯಗಳು, ಈ ತತ್ವಗಳು ಇದೆಲ್ಲ ಸೇರಿಸಿ ನಮ್ಮ ಸಂವಿಧಾನ
ಆ ಸಂವಿಧಾನಕ್ಕೆ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಇದೆ. ಅಂದರೆ ಈ ಪ್ರಿನ್ಸಿಪಲ್, ಈ ತತ್ವಗಳು ನಮ್ಮ ಸಂವಿಧಾನದಿಂದ ಯಾವತ್ತೂ ತೆಗಿಯೋಕ್ಕಾಗಲ್ಲ. ಈ ಸಂವಿಧಾನ ಹೆಂಗಾದರೂ ಬದಲಾಯಿಸಿ, ಅಲ್ಲಿ ಇಲ್ಲಿ ಬದಲಾಯಿಸಿ, ಈ ಆರ್ಟಿಕಲ್ ತೆಗೆದುಹಾಕಿ, ಆ ಆರ್ಟಿಕಲ್ ಹಾಕಿ, ಈ ಚಾಪ್ಟರ್ ತೆಗೀರಿ, ಆ ಚಾಪ್ಟರ್ ತೆಗೀರಿ, ಆದರೂ ಇದು ಏನೇನು ಬದಲಾವಣೆ ಮಾಡಿದ್ರೋ ಈ ತತ್ವಗಳನ್ನು ತೆಗೆಯೋಕ್ಕೆ ಸಾಧ್ಯನೇ ಇಲ್ಲ. ಇದೇನೇನು ತತ್ವಗಳು ನಾನು ಅವಾಗಲೇ ಹೇಳಿದ್ನಲ್ಲ, ಡೆಮಾಕ್ರಸಿ ಅಂತೂ ಇದ್ದೇ ಇದೆ. ಜುಡಿಷರಿ ಯಾವತ್ತೂ ಗೌರ್ಮೆಂಟ್ ಏನು ಹೇಳ್ತಾರೋ ಅಂತ ಕೇಳ್ಕೊಂಡಿರೋ ಹಂಗೆ ಇರದೇರೋ ಹಂಗೆ ಇರಬೇಕು. ಯಾವತ್ತು ಏನೇನು ಗೌರ್ಮೆಂಟ್ ಮಾಡ್ತಾರೋ ಅದನ್ನು ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡೋಂಗಿರಬೇಕು. ಜುಡಿಷಿಯಲ್ ರಿವ್ಯೂ ಅಂತ ಅಂತೀವಿ ನಾವು. ಹಾಗೆ ಫೆಡರಲಿಸಮ್ನು ಒಂದು ತತ್ವ ಯಾವುದು ನಮ್ಮ ಸಂವಿಧಾನದಿಂದ ಯಾವತ್ತೂ ತೆಗೆಯೋಕ್ಕಾಗದೇ ಇರೋದು ಅಂತ ಹೇಳಿದ್ರು. ಆದರೆ ಇದನ್ನು ಅವರೇ ನನ್ನ ಪ್ರಕಾರ ಪಾಲಿಸಲಿ. ನಿಮಗೂ ಗೊತ್ತಿದೆ, 1975 ಎಮರ್ಜೆನ್ಸಿ ಇಂಪೋಸ್ ಆಯಿತು. 77 ಎಮರ್ಜೆನ್ಸಿ ಆಮೇಲೆ ತೆಗೆದಾದ್ಮೇಲೆ ಮತ್ತೆ ಎಲೆಕ್ಷನ್ಸ್ ಆಯಿತು. ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋತು. ಇದಿದ್ದು ಲೋಕಸಭೆ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಪಾರ್ಟಿ ಸೋತ್ ಆದಮೇಲೆ ಜನತಾ ಪಾರ್ಟಿ ಗೌರ್ಮೆಂಟ್ ಫಾರ್ಮ್ ಮಾಡಿದ ತಕ್ಷಣವೇ ಒಂದು 8-9 ರಾಜ್ಯದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತೋ ಅದನ್ನು ಪ್ರೆಸಿಡೆಂಟ್ಸ್ ರೂಲ್ ಹಾಕಿದ್ರು. ಇವಾಗ ಪ್ರೆಸಿಡೆಂಟ್ಸ್ ರೂಲ್ ಒಂದು ಸ್ವಲ್ಪ ಡೈವರ್ಷನ್ ಮಾಡಿದೆ. ಇದಿದ್ದು ನಮ್ಮ 1935 ಗೌರ್ಮೆಂಟ್ ಆಫ್ ಇಂಡಿಯಾ ಕಾನೂನಲ್ಲೂ ಇತ್ತು. ಯಾಕೆಂದರೆ ಅವ್ರು ಅಂದ್ಕೊಂಡಿದ್ದು ಏನಾದರೂ ಒಂದು ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದ್ರೆ ಈ ರಾಜ್ಯ ಸರ್ಕಾರಗಳು, ನಾವು ವೈಸ್ರಾಯ್ ರೂಲ್ ಹಾಕ್ಬಿಟ್ಟು ನಾವೇ ಮ್ಯಾರೇಜ್ ಮಾಡ್ಕೊತೀವಿ ಅಂತ ಇತ್ತು. 1950 ಆದಮೇಲೆ ನಮ್ಮ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟಲ್ಲೂ ಎಲ್ಲರಿಗೂ ಕೇಳಿದ್ರು, ನಮಗೆ ಗೊತ್ತು ಯಾಕೆ ಹಾಕಿದ್ರು 1935 ಆ್ಯಕ್ಟಲ್ಲಿ, ನಾವು ಸಂವಿಧಾನದಲ್ಲಿ ಹಾಕಬೇಕಾ ಅಂತ ಪ್ರಶ್ನೆ ಕೇಳಿದ್ರು. ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು, ಇರಲಿ, ಬಟ್ ನಾನು ಅನ್ಕೋತೀನಿ ಯಾರು ಉಪಯೋಗಿಸಲ್ಲ ಅಂತ. ಯಾಕೆ ಅಂತಂದರೆ ನಮ್ಮ ರಾಜಕೀಯ ಬದಲಾವಣೆ ಆಗಿದೆ, ನಾವು ಬ್ರಿಟಿಷರ ಥರ ಈ ದೇಶ ನಡೆಸಲ್ಲ, ನಾವು ಆ ಥರ ಯೋಚಿಸಲ್ಲ ಅಂತ ನನ್ನ ಅಭಿಪ್ರಾಯ ಅಂತ ಹೇಳಿದ್ರು. ಸೊ ಅದಕ್ಕೆ ನನ್ನ ಮಾತು ನಂಬಿ ಯಾರು ಅಷ್ಟೊಂದು ಉಪಯೋಗಿಸಲ್ಲ ಅಂತ. ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ, ಇಷ್ಟು ವರ್ಷದಲ್ಲಿ ಎಷ್ಟು ಸಲ ಉಪಯೋಗಿಸಿದ್ದಾರೆ. ಶುರುವಾದಾಗಿಂದನೇ ಎಷ್ಟು ದುರುಪಯೋಗ ಆಯಿತು ಅಂತಲೇ ಜನಕ್ಕೆ ಗೊತ್ತಾಯ್ತು. ಇವಾಗ ಒಂದೊಂದು ಸಲ ಸರಿ ಉಪಯೋಗನೂ ಆಗುತ್ತೆ. ಇವಾಗ ಹೇಳಿ, ಯಾರಿಗೂ ಎಲೆಕ್ಷನ್ ಆದಮೇಲೆ ಯಾರಿಗೂ ಮೆಜಾರಿಟಿ ಸಿಗಲಿಲ್ಲ, ಗೌರ್ಮೆಂಟು ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಪೂರ್ತಿ ಎಲ್ಲ ನಿಲ್ಸೋಕ್ಕೂ ಆಗಲ್ಲ. ಸೊ ಒಂದು ಒಳ್ಳೆ ಉಪಯೋಗ ಏನಂತಂದರೆ, ಹೌದು, 3-4 ತಿಂಗಳಿಗೆ ಈ ಪ್ರೆಸಿಡೆಂಟ್ಸ್ ರೂಲ್ ಮಾಡ್ಬೋದು, ಇಲ್ಲ ಗವರ್ನರ್ ರೂಲ್ ಮಾಡ್ಬೋದು, ಸರಿ, ಪರವಾಗಿಲ್ಲ, ಅದರಲ್ಲಿ ಏನು ತೊಂದರೆ ಇಲ್ಲ. ಆದರೆ ಯಾವಾಗ ಕೇಂದ್ರ ಅದರ ಇಂಟ್ರೆಸ್ಟಲ್ಲೇ ರಾಜ್ಯ ಸರ್ಕಾರನ ರದ್ದು ಮಾಡುತ್ತೋ, ಯಾವಾಗ ಕೇಂದ್ರ ಸರ್ಕಾರ ಅವ್ರಿಗೆ ಬೇಕಾದಾಗ ರಾಜ್ಯ ಸರ್ಕಾರ ಬದಲಾವಣೆ ಆಗಬೇಕು ಅಂತ ಅಂದ್ಕೊಂಡು ಬದಲಾಯಿಸ್ತಾರೋ, ಎಲ್ಲ ನಮಗೆ ಸುಮ್ಮನೆ ಇವು ಇಷ್ಟ ಇಲ್ಲಪ್ಪ ಬೇಡ ಅಂತ ಅಂದಾಗ ಮಾಡಿದ್ದಾರೆ. ಸೊ ಇವೆಲ್ಲ ದುರುಪಯೋಗಗಳು. ಈ ದುರುಪಯೋಗಗಳೆಲ್ಲ ಬಂದು ಸೇರ್ಕೊಂಡು 1977 ಆಯ್ತು. ಈ ಎಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಸರ್ಕಾರಗಳನ್ನು ನಾವು ಬೀಳಿಸ್ತೀವಿ ಅಂತ ಕೇಂದ್ರ ಸರ್ಕಾರ ಗವರ್ನರ್ ರೂಲ್ ಹಾಕಿದೆ. ಈ ಸರ್ಕಾರಗಳೆಲ್ಲ ಸೇರಿಕೊಂಡು ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡಿದ್ರು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹಾಕಿದ್ರು ಡೈರೆಕ್ಟಾಗಿ. ನಾನು ಯಾವಾಗ ಹೇಳಿದ್ನಲ್ಲ, ಸುಪ್ರೀಂ ಕೋರ್ಟಿಗೆ ಒರಿಜಿನಲ್ ಜುರಿಸ್ಡಿಕ್ಷನ್ ಇದೆ. ಸೊ ರಾಜಸ್ಥಾನ್, ಕರ್ನಾಟಕ, 7-8 ರಾಜ್ಯಗಳೆಲ್ಲ ಸೇರಿಕೊಂಡು ಕೇಸ್ ಹಾಕಿದ್ರು. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅಂತಂದರೆ, ನೋಡಿ, ನಮ್ಮ ಸಂವಿಧಾನದಲ್ಲಿ ಈ ಪ್ರೆಸಿಡೆಂಟ್ಸ್ ರೂಲ್ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅಂದರೆ ಯಾವಾಗ, ಯಾಕೆ, ಹೆಂಗೆ, ಎಷ್ಟೊತ್ತು ಎಲ್ಲ ನಾವು ಗೌರ್ಮೆಂಟಿಗೆ ಹೇಳೋಕ್ಕಾಗಲ್ಲ, ಇದು ಸರಿನೋ ಇದು ತಪ್ಪು ಅಂತ. ಯಾವಾಗ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಬೇಕಾಗದೇ ಇರ್ಬೋದು, ನಾವೇನು ಹೇಳೋಕ್ಕಾಗಲ್ಲ ಅಂತ ಕೈಗೆತ್ತಿಬಿಟ್ರು ಸುಪ್ರೀಂ ಕೋರ್ಟ್. ಸೊ ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಕೇಸಲ್ಲಿ 1978 ಸುಪ್ರೀಂ ಕೋರ್ಟ್ ಹೇಳೋದು, ನಾವೇನು ಹೇಳೋಕ್ಕಾಗಲ್ಲ, ನಾವೇನು ಮಾಡೋಕ್ಕಾಗಲ್ಲ, ಯಾವಾಗ ಕೇಂದ್ರ ಸರ್ಕಾರ ಬೇಕಾಗುತ್ತೋ ಅವಾಗ ಹಾಕ್ತಾರೆ, ಯಾವಾಗ ಬೇಡದವರು ಅವಾಗ ಹಾಕಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಯಾವಾಗ ಜನತಾ ಪಾರ್ಟಿ ಗೌರ್ಮೆಂಟ್ ಬಿತ್ತೋ, ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಬಂತೋ, ಅವರು ಇದನ್ನೇ ಮಾಡಿದ್ರು. ಇದ್ದಿದ್ದ ಜನತಾ ಪಾರ್ಟಿ ಕೇಂದ್ರ ಸರ್ಕಾರ, ಜನತಾ ಪಾರ್ಟಿ ರಾಜ್ಯ ಸರ್ಕಾರಗಳನ್ನೆಲ್ಲ ಗವರ್ನರ್ ರೂಲ್ಸ್ ಹಾಕಿ ಡಿಸ್ಮಿಸ್ ಮಾಡಿದ್ರು. ಸೊ ಹಿಂಗೆ ನಡೀತಾ ಇತ್ತು. ಆಮೇಲೆ ಒಂದು 15 ವರ್ಷ ಆದಮೇಲೆ ಕೋರ್ಟ್ಗಳಿಗೂ ಒಂದು ಸ್ವಲ್ಪ ಡೌಟ್ ಬಂತು. ಏನಾದರೂ ನಾವು ತಪ್ಪು ಮಾಡಿದ್ವಾ, ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ವಾ, ಈ ಸಂವಿಧಾನದ ಪ್ರಕಾರನೂ ಈ ಗವರ್ನರ್ಸ್ ರೂಲ್ ಒಳ್ಳೆ ಉಪಯೋಗನೂ ಮಾಡ್ಬೋದು, ದುರುಪಯೋಗನೂ ಮಾಡ್ಬೋದು, ನಾವು ಏನಾದರೂ ಈ ದುರುಪಯೋಗ ಬಗ್ಗೆ ಏನಾದರೂ ಮಾಡಬಹುದಾ ಅಂತ ಕೇಳಕ್ಕೆ ಶುರು ಮಾಡಿದ್ರು ಪ್ರಶ್ನೆಗಳು. ಸೊ ಇದರಲ್ಲೇ ಬಂದಿದ್ದು ನಮ್ಮ ಬೊಮ್ಮೈ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1994. 6 ರಾಜ್ಯಗಳ ಡಿಸ್ಮಿಸಲ್
ಕೋರ್ಟ್ಗೆ ಬಂತು. ಅಂದರೆ ಕರ್ನಾಟಕ, ಮೇಘಾಲಯ, ಹಿಮಾಚಲ್ ಪ್ರದೇಶ್, ನಾಗಾಲ್ಯಾಂಡ್ ಅಂತ ಅನ್ಕೊಂಡಿದ್ದೆ, ಮಣಿಪುರ್, ನಾಗಾಲ್ಯಾಂಡ್, ಹಿಮಾಚಲ್ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಈ 6 ರಾಜ್ಯಗಳನ್ನು ಕಳೆದ 4-5 ವರ್ಷದಲ್ಲಿ ಡಿಸ್ಮಿಸ್ ಆಗಿದ್ದಿತ್ತು. ಕೇಸ್ಗಳೆಲ್ಲ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಗೆ ತಲುಪಿತು. ಒಂದೊಂದು ಕಡೆ ಏನು ಮಾಡೋಕ್ಕೆ ಬೇಕಾಗಿರಲಿಲ್ಲ, ಯಾಕೆಂದರೆ ಎಲೆಕ್ಷನ್ ಆಗಿತ್ತು, ಇನ್ನೊಂದು ಗೌರ್ಮೆಂಟ್ ಬಂದಿತ್ತು. ಆದರೆ ಸುಪ್ರೀಂ ಕೋರ್ಟ್ಗೆ ಏನು ಹೇಳೋದು, ಸುಪ್ರೀಂ ಕೋರ್ಟ್ಗೆ ಏನಿಸ್ತಂತಂದರೆ, ನೋಡಿ ನಾವೇನೋ ಸರಿಯಾಗಿ ಹೇಳಿಲ್ಲ ಅನಿಸುತ್ತೆ, 1979 ನಾವೇನು ಹೇಳಿದ್ದ ತೀರ್ಪು ಸರಿಯಾಗಿಲ್ಲ ಅನಿಸುತ್ತೆ, ಅದಕ್ಕೆ ಮತ್ತೆ ನೋಡೋಣ ಅಂತ. ಸೊ ಮತ್ತೆ ನೋಡೋಣ ಅಂತ ಅದಕ್ಕೂ ಒಂದು ಪರ್ಟಿಕ್ಯುಲರ್ ರಾಜಕೀಯ ಸಿಚುವೇಶನಲ್ಲಿ ಬಂದಿತ್ತು. ಯಾಕೆ ಅಂತಂದರೆ, ಕರ್ನಾಟಕ, ಮೇಘಾಲಯ, ನಾಗಾಲ್ಯಾಂಡ್ ಆಗಿದ್ದು ಸೆಂಟ್ರಲ್ ಗೌರ್ಮೆಂಟಿಂದ ದುರುಪಯೋಗ ಆಗಿತ್ತು ಅಂತ ಕ್ಲಿಯರ್ ಆಗಿ ಎಲ್ಲರಿಗೂ ಗೊತ್ತಿತ್ತು. ಯಾಕೆಂದರೆ ಗೌರ್ಮೆಂಟ್ ಬದಲಾಯಿಸಕ್ಕೆ ನೋಡಿದ್ರು, ಸ್ಪ್ಲಿಟ್ ಮಾಡೋಕ್ಕೆ ನೋಡಿದ್ರು, ಆ ಥರ ಮಾಡಿ ಸ್ಪೀಕರ್ ಏನೇನೋ ಮಾಡಿ ಹೆಂಗೇನೋ ಮಾಡಿ ಆ ಥರ ಸ್ಪ್ಲಿಟ್ ಮಾಡಿದ್ರು. ಆದರೆ ರಾಜಸ್ಥಾನ್, ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್ ಈ 3 ಕೇಂದ್ರ ಸರ್ಕಾರವನ್ನು ಈ ಬಾಬ್ರಿ ಮಸೀದಿ ಕಾಂಡದಿಂದ ತೆಗೆದಿತ್ತು. ಯಾಕೆ ಅಂತಂದರೆ ಕೇಂದ್ರ ಸರ್ಕಾರ ಹೇಳಿದ್ರು, ಈ 3 ರಾಜ್ಯ ಸರ್ಕಾರವನ್ನು ಕಾರ್ ಸೇವಕರನ್ನ ಸಹಾಯ ಮಾಡಿ ಹೋಗಿ ನಿಮಗೆಲ್ಲ ಪೂರ್ತಿ ಸಪೋರ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂತ ಹೇಳಿದ್ದಕ್ಕೋಸ್ಕರ ಇದರಿಂದ ಆಗಿದ್ದ ಆಮೇಲೆ ಹತ್ಯೆ ಕಾಂಡ ಎಲ್ಲ ಇವರಿಂದನೇ ಆಗಿರೋದು ಅಂತ ಡಿಸ್ಮಿಸ್ ಮಾಡಿದ್ವಿ. ಸೊ ಸುಪ್ರೀಂ ಕೋರ್ಟ್ಗೆ ಅನ್ನಿಸ್ತು, ಹೌದು ನಾವು ಇವಾಗ ಹೇಳಬೇಕು ಯಾವುದು ಸರಿ ಉಪಯೋಗ, ಯಾವುದು ದುರುಪಯೋಗ. ಸೊ ಈ ಬೊಮ್ಮೈ ತೀರ್ಪಿನಲ್ಲೇ, ಜಡ್ಜ್ಮೆಂಟಲ್ಲೇ ಸುಪ್ರೀಂ ಕೋರ್ಟಿಗೆ ಹೇಳಿದ್ದು ಅಂತಂದರೆ, ಹೌದು ನೀವು ಯಾವಾಗ ಪ್ರೆಸಿಡೆಂಟ್ಸ್ ರೂಲ್ ಮಾಡ್ತಿರೋ ನಾವು ಅದನ್ನು ಸರಿನೋ ತಪ್ಪು ಅಂತ ಹೇಳ್ಬೋದು. ನಿಮ್ಗೆ ನಾವು ಬೇಕಂದ್ರೆ ನಾನು ಹೇಳಿದ್ದಂಗೆ ಹಿಂದಿನ ತೀರ್ಪಿನಲ್ಲಿ ಹೇಳಿದ್ರು ನಾವು ಹೇಳೋಕ್ಕೂ ಆಗಲ್ಲ, ನಮಗೆ ಯಾವ್ದು ಸರಿ ಯಾವ್ದು ನಮಗೆ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆದರೆ ಇವಾಗ ಏನು ಹೇಳಿದ್ರು, ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಾವು ಹೇಳ್ತೀವಿ. ಈ ಗವರ್ನರ್ ಕಳಿಸೋ ರಿಪೋರ್ಟ್ ಅದರಿಂದನೇ ಪ್ರೆಸಿಡೆಂಟ್ ರೂಲ್ ಆಗೋದು. ಗವರ್ನರ್ ಒಂದು ರಿಪೋರ್ಟ್ ಕಳಿಸಿ ಹೇಳ್ತಾರೆ, ಹೌದು ಇಲ್ಲಿ ಪ್ರೆಸಿಡೆಂಟ್ ರೂಲ್ ಹಾಕಬೇಕು ಅಂತ. ಅದನ್ನು ನಾವು ಓದ್ಬಿಟ್ಟು ಹೇಳ್ಬೋದು, ಇದರಲ್ಲಿ ಏನಾದರೂ ಪ್ರೆಸಿಡೆಂಟ್ ರೂಲ್ ಹಾಕೋ ಕಾರಣ ತೋರಿಸುತ್ತೋ ಇಲ್ವೋ ಅಂತ. ಅಂದರೆ ನಾವು ಪೂರ್ತಿ ಒಂದೊಂದು ಅಕ್ಷರನೂ ಓದಿ ಹೇಳಲ್ಲ, ಆದರೆ ಜಸ್ಟ್ ಇದನ್ನು ಓದ ತಕ್ಷಣ ಗೊತ್ತಾಗುತ್ತೆ ಯಾವ್ದು ಸರಿ ಕಾರಣ, ಯಾವ್ದು ತಪ್ಪು ಕಾರಣ. ಇನ್ನೊಂದು ಏನು ಹೇಳಿದ್ರು ಅಂತಂದರೆ, ಯಾವಾಗ ಗೌರ್ಮೆಂಟ್ ಮಾಡೋಕ್ಕಾಗದೇ ಇರಲ್ವೋ ಅಲ್ಲಿ ಗವರ್ನರ್ ಮೊದಲು ಫ್ಲೋರ್ ಟೆಸ್ಟ್ ಮಾಡಿಸ್ಬೇಕು. ಈ ಫ್ಲೋರ್ ಟೆಸ್ಟ್ ಮುಂಚೆ ಸರ್ಕಾರಿ ಕಮಿಷನಿಂದ ಹೇಳಿದ್ರು, ನೋಡಿ ಈ ಥರ ಆಗ್ತಾ ಇದೆ, ಗೌರ್ಮೆಂಟ್ ಮಾಡಿದ್ರೆ ತೊಂದರೆ ಆಗ್ತಿದೆ, ಡಿಫೆಕ್ಷನ್ ಮಾಡ್ತಾ ಇದ್ದಾರೆ, ಸುಮ್ಮನೆ ಪ್ರೆಸಿಡೆಂಟ್ ರೂಲ್ ಹಾಕಬೇಕಾಗುತ್ತೆ ಬರ್ತಾ ಇದೆ, ಈ ತುಂಬ ಇನ್ಸ್ಟೆಬಿಲಿಟಿ ಆಗ್ತಾಯಿದೆ. ನೀವು ಕೇಳ್ಬೋದು ಆಯಾರಾಮ್ ಅಂತ. ಆ್ಯಕ್ಚುಲಿ ಈ ರಾಮ್ ಅಂತ ಬಂದಿದ್ದು ಸುಮ್ಮನೆ ಹೆಸರಲ್ಲ, ಒಬ್ಬರು ಹರಿಯಾಣ ಇರೋ ಒಬ್ಬರು ವಿಧಾಯಕರು ಈ ಥರ ಒಂದು ವರ್ಷದಲ್ಲಿ 3-4 ಪಾರ್ಟಿ ಬದಲಾಯಿಸಿದ್ರು. ಸೊ ಅದರಿಂದ ಈ ಹೆಸರು ಬಂದಿದ್ದು. ಸೊ ಇದನ್ನೆಲ್ಲ ನೋಡಿಕೊಂಡು ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು, ಹೌದು ಫ್ಲೋರ್ ಟೆಸ್ಟ್ ಮಾಡಬೇಕು, ಸಭೆಯಲ್ಲಿ ಫ್ಲೋರ್ ಟೆಸ್ಟ್ ಮಾಡಬೇಕು, ಯಾವ ಪಾರ್ಟಿ ಮೆಜಾರಿಟಿ ಇದೆ ಇದು. ಸೊ ಈ 2 ನಿಯಮಗಳನ್ನು ತಂದರೆ, 2 ತತ್ವಗಳನ್ನು ತಂದಿರೋದ್ರಿಂದ ನಾವು ನೋಡ್ತೀವಿ ತುಂಬ ಬದಲಾವಣೆ ಆಗಿದೆ. ತುಂಬ ಜನ ಸ್ಟಡಿ ಮಾಡಿ ಹೇಳಿದ್ದಾರೆ 1990 ಪ್ರೆಸಿಡೆಂಟ್ಸ್ ರೂಲ್ ಹಾಕೋದು ಕಡಿಮೆ ಆಗಿಬಿಟ್ಟಿದೆ ಅಂತ. ಬೇಕಾದ ಜನ ಹೇಳಿದ್ರು, ಹೌದು ಯಾಕೆಂದರೆ ಕೋಲಿಷನ್ ಪಾಲಿಟಿಕ್ಸ್ ಶುರುವಾಗಿದೆ, ಅದಕ್ಕೇ ಅಷ್ಟೊಂದು ಆಗ್ತಿಲ್ಲ. ಆದರೂ ಲಾಸ್ಟ್ 3-4 ವರ್ಷದಲ್ಲಿ ನೋಟಿಸ್ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಈ 3-4 ಲಾಸ್ಟ್ 10 ವರ್ಷದಲ್ಲಿ ಸುಪ್ರೀಂ ಕೋರ್ಟು ಈ ಬೊಮ್ಮೈ ತೀರ್ಪನ್ನು ಬೇರೆ ಕಡೆನೂ ಅಪ್ಲೈ ಮಾಡಿ ಪ್ರೆಸಿಡೆಂಟ್ಸ್ ರೂಲ್ ಡಿಕ್ಲರೇಷನ್ನ ತಪ್ಪು ಅಂತ ಹೇಳಿದ್ದಾರೆ. ಮೊದಲನೇ ಸಲ ಹೇಳಿದ್ದು ಬಿಹಾರಿನ ಕೇಸ್ನಲ್ಲಿ 2005 ಯಾವಾಗ ಲಾಲು ಪ್ರಸಾದ್ ಹೇಳಿಸಿ ನಿತೀಶ್ ಕುಮಾರ್ ಗೌರ್ಮೆಂಟ್ ಬಿಡಿಸಿದ್ರು, ಆವಾಗ ಸುಪ್ರೀಂ ಕೋರ್ಟ್ ಹೋಯ್ತು ಕೇಸ್. ಸುಪ್ರೀಂ ಕೋರ್ಟ್ ಹೇಳಿದ್ರು, ಹೌದು ತಪ್ಪು ಇದು, ಈ ಪ್ರೆಸಿಡೆಂಟ್ಸ್ ರೂಲ್ ಹಾಕಿ ತಪ್ಪಾಯ್ತಲ್ಲಿ ಅಂತ ಹೇಳಿದ್ರು. ಅದಾದಮೇಲೆ ರೀಸೆಂಟಾಗಿ ನೋಟಿಸ್ ಮಾಡಿದ್ದೀರಾ ಅರುಣಾಚಲದ ಕೇಸ್ನಲ್ಲಿ, ಆಮೇಲೆ ಉತ್ತರಾಖಂಡ್ ಕೇಸ್ನಲ್ಲಿ. ಸೊ ಇದರಲ್ಲೇ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ, ಹೌದು ಇದು ಮಾಡಿರೋದು ತಪ್ಪು ಅಂತ. ಸೊ ಇವಾಗ ತಮಿಳ್ನಾಡಿನಲ್ಲಿ ಏನಾಗುತ್ತೋ ಅದನ್ನು ನೋಡಬೇಕು. ಬಟ್ ಏನಿವೆ ಅಂದರೆ ಮುಂಚೆ ಏನಾಗುತ್ತೋ ನೋಡಬೇಕು. ಬಟ್ ಇವಾಗ ಗೊತ್ತಾಗಿದೆ, ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಿರೋ ಬೊಮ್ಮೆಯಲ್ಲಿ ಕೊಟ್ಟಿರೋ ತೀರ್ಪನ್ನು ಬೇರೆ ಬೇರೆ ಸಿಚುವೇಶನಲ್ಲೂ ಅಪ್ಲೈ ಮಾಡ್ತಾರೆ. ಯಾವತ್ತೂ ಹೇಳಿದ ಬೊಮ್ಮೆ ತಪ್ಪು ಇಲ್ಲ, ನಾವು ಇದನ್ನೊಂದು ಸ್ವಲ್ಪ ಚೇಂಜ್ ಮಾಡಬೇಕು, ಇಲ್ಲ ಹಾಕಲ್ವ ಅಂತ ಯಾವತ್ತೂ ಹೇಳಿದ. ಸೊ ಅದಕ್ಕೇ ಆ ಭಯಕ್ಕಿಂದನೂ ಹೇಳ್ಬೋದು, ಇಲ್ಲ ನಾವು ನಿಯಮ ಪಾಲನೆ ಮಾಡ್ತೀವಿ ಅಂತಲೂ ಹೇಳ್ಬೋದು. ಹೆಂಗಾದರೂ ಆಗಲಿ ಇವಾಗ ಕೇಂದ್ರ ಸರ್ಕಾರಗಳು ಅಷ್ಟು ಸುಲಭವಾಗಿ
ರಾಜ್ಯದ ಮೇಲೆ ಹಾಕ್ತಾ ಇದೆ. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಪ್ರೆಸಿಡೆಂಟ್ಸ್ ರೂಲ್ ಬಗ್ಗೆನೇ ಅಲ್ಲ, ಆದರೆ ಬೇರೆ ವಿಷಯ ಬಗ್ಗೆನಲ್ಲೂ ಫೆಡರಲಿಸಮ್ ಬಗ್ಗೆ ನಮ್ಮ ಕೋರ್ಟ್ ಅಭಿಪ್ರಾಯ ಬದಲಾವಣೆ ಬಂದಿದೆ. ಇದು ಎಂಟ್ರಿ ಟ್ಯಾಕ್ಸ್ ಬಗ್ಗೆ ನೀವು ಕೇಳಿರ್ಬೋದು. ತುಂಬ ವರ್ಷದಿಂದ ಇದು ವಿವಾದ ನಡೀತಾನೆ ಇದೆ. ರಾಜ್ಯಗಳಿಗೆ ಎಂಟ್ರಿ ಟ್ಯಾಕ್ಸ್ ಹಾಕ್ಬೋದು ಇಲ್ವೋ ಅಂತ. 60ನೇ ಇಸ್ವಿನಲ್ಲಿ ಒಂದು 2 ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅಂತಂದರೆ, ನಮ್ಮ ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎಂಟ್ರಿ ಟ್ಯಾಕ್ಸ್ ಹಾಕ್ಬೋದು, ಆದರೆ ನೀವು ಯಾವಾಗ ಹಾಕ್ಬೋದು ಅಂತಂದರೆ ಈಕ್ವಲೈಸೇಷನ್ ಮಾಡಬೇಕಾದ್ರೆ. ಅಂದರೆ ಹೆಂಗೆ ಒಂದು ಉದಾಹರಣೆ ಕೊಡ್ತೀನಿ. ಕರ್ನಾಟಕದಲ್ಲಿ ಇವಾಗ ವ್ಯಾಟ್ 100% ಇದ್ದರೆ, ತಮಿಳ್ನಾಡಿನಲ್ಲಿ ವ್ಯಾಟ್ 8% ಇದ್ದರೆ, ತಮಿಳ್ನಾಡಿಂದ ಬರೋ ಸಾಮಾನುಗಳು ಕರ್ನಾಟಕದಲ್ಲಿ 4% ಎಂಟ್ರಿ ಟ್ಯಾಕ್ಸ್ ಹಾಕ್ಬೋದು ಅಂತ. ಕರ್ನಾಟಕ ಆಮೇಲೆ ಬೇರೆ ರಾಜ್ಯಗಳ ವಾದ ಏನಂತಂದರೆ, ಸಂವಿಧಾನದಲ್ಲಿ ಆ ಥರ ಏನೂ ಇಲ್ಲ. ಸಂವಿಧಾನದಲ್ಲಿ ನಾವು ಎಷ್ಟು ಬೇಕಾದರೂ ಹಾಕ್ಬೋದು. ನಮಗೆ ಯಾರು ಹೇಳೋಂಗಿಲ್ಲ ನೀವು 10% ಹಾಕ್ಬೋದು, 20% ಹಾಕ್ಬೋದು, 30% ಹಾಕ್ಬೋದು ಅಂತ. ನಮ್ಮ ಇಷ್ಟ ಎಷ್ಟು ಹಾಕ್ತೀವಿ ಅಂತ. ಸೊ ಇದು ತಪ್ಪು ಅಂತ ಹೇಳ್ತಾ ಇದ್ರು ತುಂಬ ವರ್ಷ. ಇವಾಗ ಲಾಸ್ಟ್ ಇಯರ್ ನವೆಂಬರ್ನಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ ಬಂದಿದೆ ಸುಪ್ರೀಂ ಕೋರ್ಟು, ಜಿಂಡಲ್ ಸ್ಟೇನ್ಲೆಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಈ ಹಳೆ 60ನೇ ಇಸ್ವಿನಲ್ಲಿ ಕೊಟ್ಟಿರೋ ಜಡ್ಜ್ಮೆಂಟ್ಗಳನ್ನು 2 ತಪ್ಪು ಅಂತ ಹೇಳಿದ್ದಾರೆ ಸುಪ್ರೀಂ ಕೋರ್ಟ್. ಈ ಜಡ್ಜ್ಮೆಂಟನ್ನು ಓದಿದ್ರೆ, ಆ 60ನೇ ಇಸ್ವಿ ಜಡ್ಜ್ಮೆಂಟನ್ನು ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಈ 50 ವರ್ಷದಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಈ ಫೆಡರಲಿಸಮ್ ಬಗ್ಗೆ ಯೋಚಿಸಿರೋ ಇಶ್ಯೂಸ್ ಬಗ್ಗೆ ಎಷ್ಟು ಬದಲಾವಣೆ ಆಗಿದೆ. ಹೆಂಗೆ ಸುಪ್ರೀಂ ಕೋರ್ಟ್ ಇವಾಗ ಅರ್ಥ ಆಗ್ತಾ ಇದೆ, ಹೌದು ಈ ನಮ್ಮ ಸಂವಿಧಾನದಲ್ಲಿ, ನಮ್ಮ ದೇಶದಲ್ಲಿ ಫೆಡರಲಿಸಮ್ ಒಂದು ಬಹಳ ಇಂಪಾರ್ಟೆಂಟ್ ಆಗಿರೋ ವಿಷಯ. ಸೊ ಅದನ್ನು ನಾವು ಸುಮ್ಮನೆ ಹೆಂಗೆ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೂ ಹೆಂಗೆ ಬದಲಾವಣೆ ಬಂದಿದೆ ಅಂತ ಗೊತ್ತಾಗಿದೆ. ಓದಿ ಇವಾಗ ಅದರಲ್ಲಿ 6 ಒಪಿನಿಯನ್ಸ್ ಇದೆ. ಅಂದರೆ ಮೆಜಾರಿಟಿ 6 ಜಡ್ಜಸ್ ಇದ್ದಾರೆ, ಮೈನಾರಿಟಿ 3 ಜಡ್ಜಸ್ ಇದ್ದಾರೆ. ಈ ಮೈನಾರಿಟಿ 3 ಜಡ್ಜಸ್ನು ಹೆಂಗೆ 60ನೇ ಇಸ್ವಿಯಿಂದ ಬದಲಾಯಿಸಿದೆ ಅವ್ರ ಯೋಚನೆಗಳು ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಜುಡಿಷರಿ ಪ್ರಕಾರ ಜುಡಿಷರಿ ಅಭಿಪ್ರಾಯಗಳು ಬದಲಾವಣೆ ಬಂದಿದೆ ಇಷ್ಟು ವರ್ಷದಲ್ಲಿ. ನಮ್ಮ ಪಾಲಿಟಿಕ್ಸ್ ಬಗ್ಗೆ ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಬಟ್ 1-2 ಪಾಯಿಂಟ್ ಮಾಡ್ತೀನಿ, ಯಾಕಂದರೆ ನನ್ನ ಟೈಮ್ ಒಂದು ಸ್ವಲ್ಪ ಕಡಿಮೆ ಆಗ್ತದೆ. 1-2 ಪಾಯಿಂಟ್ ಮಾಡ್ತೀನಿ ಪಾಲಿಟಿಕ್ಸ್ ಬಗ್ಗೆ. ನಾವು ಅಂದ್ಕೊಂಡಂಗೆ ಫೆಡರಲಿಸಮ್ ಬರೀ 1959 ನೋಡೋದಿಲ್ಲ. ಅದಕ್ಕೆ ಮುಂಚೆನೂ ಕಾಂಗ್ರೆಸ್ಗಳಲ್ಲಿ ಬೇರೆ ಬೇರೆ ರಾಜ್ಯಗಳ ಕಮಿಟಿಗಳು ಇರ್ತಿತ್ತು. ಆಮೇಲೆ ಇಂಟರ್ನಲ್ ಡೆಮೋಕ್ರಸಿ ಇರೋದ್ರಿಂದ ಕಾಂಗ್ರೆಸ್ಸಲ್ಲೂ ಒಂದು ಆಪೋಸಿಷನ್ ಇರ್ತಿತ್ತು. ಹೌದು, ನಾವು ಇಷ್ಟೊಂದು ಸೆಂಟ್ರಲೈಸ್ ಮಾಡಬಾರ್ದು, ಒಂದು ಸ್ವಲ್ಪ ಡಿಸೆಂಟ್ರಲೈಸ್ ಮಾಡಬೇಕು, ಫೆಡರಲಿಸಮ್ ಒಳ್ಳೆಯದು ಅಂತ ತುಂಬ ವಾದ ವಿವಾದ ನಡೀತಾ ಇತ್ತು. ಸೊ ಅದಕ್ಕೋಸ್ಕರ ಇದು 1950s ಒಂದು ಯೂನಿಫಾರ್ಮ್ ಆಗಿ ಫೆಡರಲಿಸಮ್ 1950s ಇದು ಶುರುವಾಯಿತು ಅಂತ ಅನ್ಕೋಬಾರ್ದು ನಾವು. ಅದಕ್ಕಿಂತ ಮುಂಚೆನೂ ಇದೆ. ನಿಮಗೂ ಜ್ಞಾಪಕ ಇದೆ, ಇದು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಕ್ರಿಯೇಟ್ ಆಯಿತು 1956 ಕಮಿಟಿ ರಿಪೋರ್ಟನ್ನ ಇಂಪ್ಲಿಮೆಂಟ್ ಮಾಡಾಯಿತು. ಸೊ ನಮ್ಮ ದೇಶದಲ್ಲಿ ತುಂಬ ಜನ ಅಂದ್ಕೊಂಡ್ರು ಈ ದೇಶದಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳನ್ನು ರದ್ದು ಮಾಡ್ಬೋದು, ಹೊಸಾದು ಮಾಡ್ಬೋದು, ಪಾರ್ಟಿಷನ್ ಮಾಡ್ಬೋದು, ಇದು ಯಾವ ಥರ ಫೆಡರಲಿಸಮ್ ಅಂತ. ಆದರೆ ಇದು ಒಂದು ಥರದ ಫೆಡರಲಿಸಮ್. ಈ ಥರದ ಫೆಡರಲಿಸಮ್ನಲ್ಲಿ ಈ ಅಧಿಕಾರ ಕೊಟ್ಟಿರ್ಬೋದು ಕೇಂದ್ರಕ್ಕೆ, ಆದರೂ ರಾಜ್ಯಗಳನ್ನು ಪೂರ್ತಿ ರದ್ದು ಮಾಡೋಕ್ಕಾಗಲ್ಲ. ಒಂದೊಂದು ಕಾರಣಕ್ಕೆ ಸೀಮೆಗಳನ್ನು ಬದಲಾಯಿಸ್ಬೋದು. ಒಂದೊಂದು ಕಾರಣಕ್ಕೆ ಹೌದು, ನಮಗೆ ಇದಕ್ಕಿಂತ ಭಾಷೆಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಹಿಂಗೆ ಮಾಡ್ಬೋದು, ಆದಿವಾಸಿಗಳನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ಹಿಂಗೆ ಮಾಡ್ಬೋದು, ಇಲ್ಲ ಒಂದೊಂದು ಡಿಮ್ಯಾಂಡ್ಗಿಂತ ಹಿಂಗೆ ಮಾಡ್ಬೋದು ಅಂತ ಇದೆ. ಆದ್ರೂ ಪೂರ್ತಿ ರದ್ದು ಮಾಡುವಂಗಿಲ್ಲ. ಹಾಗೆ ನೋಡ್ತಾ ಬಂದರೆ ನಾವು ನೋಡ್ತೀವಿ ಈ 90s ತನಕ ಒಂಥರ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಇರ್ತಿತ್ತು. 70s ಈ ಕಾಂಗ್ರೆಸ್ನಲ್ಲಿ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಇರೋ ಕಾರಣಕ್ಕೆ 90s ತನಕನೂ ಈ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಇರ್ತಿತ್ತು. ಆದರೆ ಯಾವಾಗ ಕೋಲಿಷನ್ ಎರ ಶುರುವಾಯಿತು, ಯಾವಾಗ ರಾಜ್ಯಗಳ ಪಾರ್ಟಿಗಳು ರೀಜನಲ್ ಪಾರ್ಟಿಗೂ ಕೇಂದ್ರ ಸರ್ಕಾರದ ಪಾಲಾದರೂ ಅವಾಗಿಂದ ನಾವು ನೋಡ್ತಾ ಇದ್ದೀವಿ ಫೆಡರಲಿಸಮ್ದ ಎಕ್ಸ್ಪ್ಯಾಂಡ್ ಆಗ್ತದೆ ನಮ್ಮ ದೇಶದಲ್ಲಿ. ಅದಕ್ಕೂ ಮುಂಚೆ MGR ಮತ್ತು NTR ಅವರು ಮೊದಲು ಚಾಂಪಿಯನ್ಸ್ ಆಗಿದ್ದರು. ಯಾವಾಗ ಮುಂಚೆ ಕಾಂಗ್ರೆಸ್ ಒಳಗಡೆನೆ ಫೆಡರಲಿಸಮ್ ಬಗ್ಗೆ ಮಾತಾಡ್ತಿತ್ತು, ಇವಾಗ ಕಾಂಗ್ರೆಸ್ ಆಚೆಯಿಂದನೂ ಫೆಡರಲಿಸಮ್ ಬಗ್ಗೆ ಮಾತಾಡ್ತಾ ಇತ್ತು. DMK ಆಮೇಲೆ TDP ಯಾವಾಗ ಪೂರ್ತಿ ಬಹುಮತದಿಂದ
ಸ್ಟೇಟ್ ಕ್ಯಾಪ್ಚರ್ ಮಾಡಿದ್ರು, ಕಾಂಗ್ರೆಸ್ ಅನ್ನು ಸೋಲಿಸಿ ಸ್ಟೇಟ್ ಕ್ಯಾಪ್ಚರ್ ಮಾಡಿದ್ರು. ಅವ್ರ ಆಪೋಸಿಷನ್ ಇದ್ದಿದ್ದು ಬೇರೆಗಳ ವಿಷಯದ ಮೇಲೆ ಅವ್ರೇನು ಅಷ್ಟೊಂದು ವ್ಯತ್ಯಾಸ ಇರಲಿಲ್ಲ. ಆದರೆ ಈ ರಾಜ್ಯಗಳ ಅಧಿಕಾರದ ಮೇಲೆ ತುಂಬ ವಾದ ವಿವಾದ ಶುರು ಮಾಡಿದ್ರು ಅವರು. ಅದರಿಂದ ಬಿಲ್ಡಪ್ ಮಾಡಿಕೊಂಡು ನಾವು ಕೋಲಿಷನ್ ಎರಾನಲ್ಲಿ ಫೆಡರಲಿಸಮ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಬಂದಿದೆ. ಇದಕ್ಕೋಸ್ಕರ ನಾವು 2014 ತನಕ ಅಂದ್ಕೊಂಡಿದ್ದು ಹೌದು ಫೆಡರಲಿಸಮ್ ಜಾಸ್ತಿ ಆಗ್ತಾ ಇದೆ, ತುಂಬ ಪವರ್ಸ್ ಸ್ಟೇಟ್ಸು ಉಪಯೋಗಿಸ್ತಾ ಇದ್ದಾರೆ ಅಂತ. ಎಲ್ಲರೂ ಅಂದ್ಕೊಂಡಿದ್ರು 2014 ಕ್ಯಾಂಪೇನ್ ಮಾಡ್ತಾರೆ ನರೇಂದ್ರ ಮೋದಿ ಚೀಫ್ ಮಿನಿಸ್ಟರ್ ಆಗಿದ್ರು. ಅವ್ರು ಎಷ್ಟೋ ವರ್ಷ ಕೇಂದ್ರ ಸರ್ಕಾರ ಜೊತೆ ಜಗಳ ಆಡ್ತಾ ಇದ್ರು, ನೀವು ಕೊಡ್ತಾ ಇಲ್ಲ ಅಧಿಕಾರ, ನೀವು ಅಧಿಕಾರ ಕೊಡ್ತಾ ಇಲ್ಲ ಅಂತ. ಅವ್ರು ಗೆದ್ರೆ ಅವ್ರು ಇದನ್ನು ಅರ್ಥ ಮಾಡಿಕೊಂಡು ಬೇರೆ ರಾಜ್ಯಗಳಿಗೆ ಅಧಿಕಾರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಏನಾಗಿದೆ, ಇದು ಆಗಿಲ್ಲ. ನಾವಿರೋದು ಇವಾಗ ಮೋಸ್ಟ್ ಸೆಂಟ್ರಲೈಸ್ಡ್ ಗೌರ್ಮೆಂಟ್ಸ್ ಇಸ್ 1985 ಅಂತ ಹೇಳ್ಬೋದು. ಸಿನ್ಸ್ ಅಟ್ಲೀಸ್ಟ್ ರಾಜೀವ್ ಗಾಂಧಿ ಕಾಲದಿಂದ ಮೇ ಬಿ ದ ಮೋಸ್ಟ್ ಸೆಂಟ್ರಲೈಸ್ಡ್ ಗವರ್ಮೆಂಟ್. ಸೊ ಅಷ್ಟೊಂದು ಅಂದ್ಕೊಂಡಿದ್ದಂಗೆ ಡೀಪನ್ ಆಗಿಲ್ಲ. ಇದೇ ತರಹ ನಾವೇನು ನೋಡ್ತಿದ್ದೀವಿ, ರಾಜ್ಯಗಳು ಇದನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ರಾಜ್ಯಗಳು ಹೇಳ್ತಿದ್ದಾರೆ ನಾವು ಇಷ್ಟು ವರ್ಷ ಇಷ್ಟೊಂದು ಅಧಿಕಾರ ನಡೆಸ್ತಾ ಇದ್ವು, ನಾವೆಲ್ಲ ಸರಿ ಮಾಡ್ತಾ ಇದ್ವು, ನಾವು ಮಾಡಿರೋ ಐಡಿಯಾಸ್ ಎಲ್ಲ ಕೇಂದ್ರ ಸರ್ಕಾರ ಪೂರ್ತಿ ದೇಶಕ್ಕೆ ತೊಗೊಂಡು ಹೋಗಿದೆ, ನೀವು ಇವಾಗ ಹೇಳೋಕ್ಕೆ ಸಾಧ್ಯ ಇಲ್ಲ, ನಾವು ಹಿಂಗೆ ಹೇಳ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳೋಕೆ ಆಗಲ್ಲ ಅಂತ ಹೇಳ್ತಾರೆ. ಇದು ಈ ವಿಷಯ ಬಗ್ಗೆ ವಿವಾದ ಈ ಡೆಲ್ಲಿ ಸರ್ಕಾರದ ಕೇಸಲ್ಲಿ ಬರುತ್ತೆ. ಇವಾಗ ಸುಪ್ರೀಂ ಕೋರ್ಟಲ್ಲಿ ಇದೆ ಈ ಕೇಸು. ಡೆಲ್ಲಿ ಹೈಕೋರ್ಟಲ್ಲಿ ಕೇಸ್ ಫೈಲ್ ಮಾಡಿದ್ರು. ಇಶ್ಯೂ ಇಷ್ಟೇ, ಡೆಲ್ಲಿಗೆ ಒಂದು ಪಾರ್ಲಿಮೆಂಟ್ ಅಸೆಂಬ್ಲಿ ಇದೆ, ಸಭೆ ಇದೆ. ಈ ಸಭೆಗೆ ಎಷ್ಟು ಅಧಿಕಾರ ಇದೆ ಅಂತ ಅದೇ ಅಷ್ಟೇ ಪ್ರಶ್ನೆ. ಒಂದು ಕಡೆ ಹೇಳ್ತಿದ್ದಾರೆ ಇವ್ರು ಏನಾದರೂ ಕಾನೂನು ಮಾಡ್ಬೋದು, ಆದರೆ ಯಾವ ತರಹ ಎಷ್ಟು ಪಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗುತ್ತೆ, ಎಷ್ಟು ಪಟ್ಟಿಗೆ ಆಗಲ್ಲ, ಅದೆಲ್ಲ ಕೇಂದ್ರ ಸರ್ಕಾರನೇ ಹೇಳೋಕ್ಕಾಗೋದು ಅಂತ. ಡೆಲ್ಲಿ ಸರ್ಕಾರ ಹೇಳ್ತಿದೆ ಅಂತಂದರೆ ನಾವು ಬೇರೆ ರಾಜ್ಯಗಳ ಥರನೂ ಕಾನೂನು ಮಾಡ್ಬೋದು, ಕೇಂದ್ರ ಸರ್ಕಾರ ನಮಗೆ ಹೇಳೋಕ್ಕಾಗಲ್ಲ ಇಷ್ಟು ಮಾಡ್ತೀವಿ ಅಷ್ಟು ಮಾಡ್ತೀವಿ ಅಂತ, ನಮಗಿರೋ ಅಧಿಕಾರದಲ್ಲೇ ನಾವು ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ. ಡೆಲ್ಲಿ ಹೈಕೋರ್ಟ್ ಏನು ಹೇಳಿದ್ರು ಅಂತಂದರೆ ಹೌದು ಕೇಂದ್ರ ಸರ್ಕಾರನೇ ಸರಿಯಾಗಿ ಹೇಳಿದ್ರು, ಡೆಲ್ಲಿ ಅಸೆಂಬ್ಲಿ ಅಷ್ಟೊಂದು ಪವರ್ಸ್ ಇಲ್ಲ, ಏನು ಕಾನೂನು ಪಾಸ್ ಮಾಡಿದ್ರು ಅದು ಲೆಫ್ಟಿನೆಂಟ್ ಗವರ್ನರ್, ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಕೊನೆ ಮಾತಿರೋದು. ಅವ್ರು ಹೇಳ್ತಾರೆ ಎಷ್ಟು ಮಾಡೋಕ್ಕಾಗುತ್ತೆ ಎಷ್ಟು ಮಾಡೋಕ್ಕಾಗಲ್ಲ ಅಂತ. ಇದ್ರ ಬಗ್ಗೆ ಸುಪ್ರೀಂ ಕೋರ್ಟಲ್ಲಿ ಆಗುತ್ತೆ ವಾದ ವಿವಾದ, ದೀಪಾವಳಿ ಆದ್ಮೇಲೆ ಶುರುವಾಗುತ್ತೆ. ಸೊ ಡೆಫಿನೆಟ್ಲಿ ಆ ಕೇಸನ್ನು ಫಾಲೋ ಮಾಡಿ, ಯಾಕಂದರೆ ಇದರಲ್ಲಿ ಏನು ಹೇಳ್ತಾರೋ ಸುಪ್ರೀಂ ಕೋರ್ಟ್ ನಿಮಗೆ ಅರ್ಥ ಆಗುತ್ತೆ. ಹೆಂಗೆ ನಮ್ಮ ಜುಡಿಷರಿ ಅಭಿಪ್ರಾಯ ಹೆಂಗೆ ಬದಲಾವಣೆ ಬರ್ತಾ ಇತ್ತು, ಸೈಡ್ ಇದೆ ನಮ್ಮ ರಾಜಕೀಯದಲ್ಲಿ ಫೆಡರಲಿಸಮ್ ಬಗ್ಗೆ ಅಭಿಪ್ರಾಯನೂ ಬದಲಾಗ್ತಾ ಇದೆ. ಎಷ್ಟು ಸಲ ಇದು ಒಂದು ಆಗ್ತಾ ಇತ್ತು, ಇಷ್ಟು ವರ್ಷ ಒಂದು ಆಗ್ತಾ ಬರ್ತಾ ಇತ್ತು, ಇವಾಗ ಬೇರೆ ಬೇರೆ ಆಗ್ತಾ ಇದೆ, ಮತ್ತೆ ಒಂದಾಗುತ್ತಾ ಮತ್ತೆ ಬೇರೆ ಬೇರೆ ಆಗುತ್ತಾ ಅದನ್ನು ಗೊತ್ತಾಗುತ್ತೆ ಮುಂದೆ ಬರೋದು. ಕೊನೆಯದಾಗಲೇ 12:25 ಲಾಸ್ಟ್ 10 ನಿಮಿಷ ನಾನು ಸ್ವಲ್ಪ ಬೇಗ ಮುಗಿಸ್ತೇನೆ ನಾನು. ಕೊನೆ ಮಾತು ಏನಂತಂದರೆ ಮುಂದೆ ಏನಾಗಬೇಕು. ಇಷ್ಟೊತ್ತು ನಾವು ನೋಡೋದು ಇವಾಗ ಹೆಂಗಿದೆ ನಮ್ಮ ಫೆಡರಲಿಸಮ್, ಯಾಕೆ ಹಿಂಗೆ ಬಂತು, ಇಷ್ಟು ವರ್ಷ ಹೆಂಗೆ ಡೆವಲಪ್ ಆಯಿತು, ಹೆಂಗೆ ಇವಾಲ್ವ್ ಆಯಿತು, ಮುಂದೆ ಏನಾಗಬೇಕು. ನನ್ನ ಪ್ರಕಾರ ಸ್ವಲ್ಪ ಜೂನ್ ಟೆಂಪ್ರೇಚರ್ 1 ಡಿಗ್ರಿ ಜಾಸ್ತಿ. ಮುಂದೆ ಏನಾಗಬೇಕು, ಮೊದಲು ನಮ್ಮ ಒಂದು ಸ್ವಲ್ಪ ರೀಸೆಂಟ್ ಹಿಸ್ಟ್ರಿ ನೋಡಿದ್ರೆ, ಭಾರತದಲ್ಲಿ ನೋಡಬೇಡಿ, ಸೌತ್ ಏಷ್ಯಾನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಯಾಕೆ ಫೆಡರಲಿಸಮ್ ಇಷ್ಟು ಇಂಪಾರ್ಟೆಂಟ್ ಅಂತ. ಪಾಕಿಸ್ತಾನದೇ ಉದಾಹರಣೆ ತಗೊಳ್ಳಿ, ಇಲ್ಲ ಶ್ರೀಲಂಕಾದ ಉದಾಹರಣೆ ತಗೊಳ್ಳಿ. ಎರಡು ಭಾಷೆಯಿಂದ ಶುರುವಾಗಿದ್ದ ಜಗಳ, ಒಂದು ಕಡೆ ದೇಶನೇ 2 ಹೋಳಾಯಿತು, ಇನ್ನೊಂದು ಕಡೆ 30 ವರ್ಷದ ಯುದ್ಧ ಆಯಿತು. ಆ ಯುದ್ಧದಲ್ಲಿ ಯಾರು ಗೆದ್ದರು ಅಂತ ಹೇಳೋಕ್ಕಾಗಲ್ಲ. ಅಷ್ಟೊಂದು ಜನ ಸಾವು, ಅಷ್ಟೊಂದು ನಾಶ ಆಗಿತ್ತು, ಯಾರಿಗೂ ಒಳ್ಳೇದಾಯಿತು ಅಂತ ಹೇಳಕ್ಕೆ ಸಾಧ್ಯ. ಈ 2 ದೇಶದ ಉದಾಹರಣೆಯನ್ನು ನೋಡಿಕೊಂಡು ನಮಗೆ ಅರ್ಥ ಆಗಬೇಕು, ಹೌದು ಇದು ಫೆಡರಲಿಸಮ್ ಒಳ್ಳೇದೇ ಅಂತ. ಬರೀ ಭಾಷೆ ಒಂದಕ್ಕೆ ಅಲ್ಲ, ಭಾಷೆ ಒಂದು ವಿಷಯ ಇತ್ತು ನಿಜ, ಆದರೂ ನಾವು ಸರಿಯಾಗಿ ಒಂದು ಸ್ವಲ್ಪ ನೋಡಿದ್ರೆ ಇದು ಅರ್ಥ ಆಗುತ್ತೆ ಯಾಕೆ ಈಸ್ಟ್ ಪಾಕಿಸ್ತಾನ, ಯಾಕೆ ನಾರ್ತ್ ಆಮೇಲೆ ಈಸ್ಟ್ ಶ್ರೀಲಂಕಾ ಅಷ್ಟೊಂದು ವ್ಯತ್ಯಾಸ ಬಂದ್ಬಿಡ್ತು. ಯಾಕೆ ಅಂತಂದರೆ 2 ದೇಶದಲ್ಲಿ ಮೆಜಾರಿಟಿ ಕಮ್ಯುನಿಟಿ, ಡಾಮಿನೆಂಟ್ ಕಮ್ಯುನಿಟಿ, ಪಂಜಾಬಿಗಳು ಆಮೇಲೆ ಸಿನ್ಹಳಗಳು ನಾವು ಹೇಳಿದ್ದೆ ಸರಿ ಅಂತ ಆಗಬೇಕು ಅಂತ ತೀರ್ಮಾನ ಮಾಡ್ತೀವಿ. ನಾವೇನು ಹೇಳ್ತೀವೋ ಅದೇ ಸರಿ ದೇಶಕ್ಕೆ.
ಬಹುಮತ ಇದ್ರು ಒಂದೇ ಬಿಟ್ಟರು ಒಂದೇ, ನಮ್ಮ ಹತ್ರ ಇರೋ ಆರ್ಥಿಕ ಶಕ್ತಿ, ನಮ್ಮ ಹತ್ರ ಇರೋ ಪೊಲಿಟಿಕಲ್ ಶಕ್ತಿನೇ ನಮ್ಗೆ ಹೇಳುತ್ತೆ ನಾವು ಸರಿ ಅಂತ. ಅದಕ್ಕೋಸ್ಕರನೇ ನಾವು ಸರಿ ಅಂತ ಅಂದ್ಕೊಂಡು ಬಂದರು. ಅದರಿಂದಾನೇ ಶುರುವಾಗಿದ್ದು ಎರಡು ದೇಶದಲ್ಲಿ. ಈಸ್ಟ್ ಪಾಕಿಸ್ತಾನಲ್ಲೂ ಹೇಳ್ತಾ ಇದ್ರು, ನೀವೆಲ್ಲ ನಮ್ಮ ದೇಶದಿಂದ ತೊಗೊಳ್ತಿರೋ ಅಕ್ಕಿ, ಬೇಳೆ, ಆಮೇಲೆ ಜೂಟ್ ಅದನ್ನೆಲ್ಲ ನೀವು ತೊಗೊಂಡು ಪ್ರಾಸೆಸ್ ಮಾಡಿ ನೀವು ದುಡ್ಡು ಮಾಡ್ತೀರ, ನಮಗೇನು ಬರ್ತಾ ಇಲ್ಲ. ಏನೇನು ಖರ್ಚು ಮಾಡ್ತಿರೋ ದುಡ್ಡು ಬರೀ ಪಶ್ಚಿಮ ಪಾಕಿಸ್ತಾನಿಗೆ ಮಾತ್ರ ದುಡ್ಡು ಹೋಗ್ತಾ ಇದೆ, ಅದರ ಬೆಲೆ ಪಾಕಿಸ್ತಾನ ಬರ್ತಾ ಇದೆ, ನಮಗೇನು ಬರ್ತಾ ಇಲ್ಲ. ಅದಾದಮೇಲೆ ಯಾವಾಗ ಭಾಷೆ ಬಗ್ಗೆ ಬಂತೋ ಆವಾಗ ಪೂರ್ತಿ ಯುದ್ಧ ಶುರುವಾಯಿತು. ಹಾಗೆಯೇ ಶ್ರೀಲಂಕಾನಲ್ಲೂ ಈ ಡಾಮಿನೆಂಟ್ ಕಮ್ಯುನಿಟಿಗೆ ಏನು ಅನ್ನಿಸ್ತು, ಈ ತಮಿಳರೆಲ್ಲ ತೊಗೊಂಡ್ಬಿಟ್ಟಿದ್ದಾರೆ, ಬ್ರಿಟಿಷರ ಕಾಲದಿಂದ ಎಲ್ಲ ಕೆಲಸ ಅವರೇ ತೊಗೊಂಡ್ಬಿಟ್ಟಿದ್ದಾರೆ, ನಾವು ಅವರಿಂದ ಕಿತ್ಕೋಬೇಕು ಅಂತ ಅನ್ನಿಸ್ತು. ಅದರಿಂದ ಶುರುವಾಗಿದ್ದು ಕಡೆಗೆ ಭಾಷೆಗೆ ಬಂತು. ಸೊ ನಾವು ಅಫ್ಕೋರ್ಸ್ ನಾವು ಇದನ್ನು ಅವಾಯ್ಡ್ ಮಾಡೋದು 1956ನಲ್ಲಿ. ಆದರೂ ನಾಪಕ ಇಟ್ಕೊಂಡಿರಬೇಕು, ಈ ಥರ ಇಶ್ಯೂಗಳು ಬರ್ತಾನೆ ಇರುತ್ತೆ. ಯಾಕೆ ಅಂತಂದರೆ ಹೆಂಗೆ ನಾವು ಇರೋ ಆರ್ಥಿಕ ವ್ಯವಸ್ಥೆಗಳನ್ನು ಸರಿ ಮಾಡ್ಕೋಬೇಕು, ಹೆಂಗೆ ನಮ್ಮ ಅಧಿಕಾರ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಅದೆಲ್ಲ ಇಶ್ಯೂಸ್ ಬರ್ತಾನೆ ಇರುತ್ತೆ. ಅದಕ್ಕೇನೆ ಫೆಡರಲಿಸಮ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಈ ಫೆಡರಲಿಸಮ್ನಲ್ಲಿ ಏನು ಹೇಳುತ್ತೆ ಅಂತಂದರೆ ಇದು ಒಂದೇ ದೇಶ ಒಂದೇ ನಡೆಸೋ ರೀತಿ ಅಂತ ತಪ್ಪು. ಬೇರೆ ಬೇರೆ ಥರ ಇರ್ಬೋದು, ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ನಡೆಸೋ ಅಧಿಕಾರನೇ ಸರಿ ಇರ್ಬೋದು. ಅದಕ್ಕೇನೆ ನೀವು ಹೆಂಗೆ ಸರಿ ಅನಿಸುತ್ತೋ ನೀವು ಮಾಡ್ಕೊಳ್ಳಿ ಅಂತ ಬಿಡೋ ಅವಕಾಶ ಸಿಗುತ್ತೆ. ಅಫ್ಕೋರ್ಸ್ ದೇಶ ಇರುತ್ತೆ, ಬಟ್ ದೇಶದಲ್ಲಿ ಒಂದೇ ದೇಶ ಒಂದೇ ಎಲ್ಲ ಅಂತ ಹೇಳೋದು. ಸೊ ಅದಕ್ಕೇನೆ ನಮ್ಮ ದೇಶಕ್ಕೆ ಈ ಫೆಡರಲಿಸಮ್ ಬೇಕೇ ಬೇಕು. ಆದರೆ ನಾವು ಫೆಡರಲಿಸಮ್ ಬರೀ ಎರಡು ಮಾಡಿ ಫೆಡರಲಿಸಮ್ ಇರಬಾರ್ದು. ಇವಾಗ ನಾವು ಅಂದ್ಕೊಂಡಿರೋ ಫೆಡರಲಿಸಮ್ ಹೌದು, ಒಂದು ಕೇಂದ್ರ ಸರ್ಕಾರ ಇರುತ್ತೆ, ಒಂದು ರಾಜ್ಯ ಸರ್ಕಾರ ಇರುತ್ತೆ, ಅದು ಸಾಕಾಗಲ್ಲ. ಇದು ನನ್ನ ಪ್ರಕಾರ ಫೆಡರಲಿಸಮ್ 3 ಮಾಡಿರಬೇಕು. ನಮ್ಮ ಲೋಕಲ್ ಸರ್ಕಾರಗಳು, ಮುನ್ಸಿಪಾಲಿಟಿಗಳು, ಪಂಚಾಯತ್ಗಳು, ಇವಕ್ಕೂ ಫೆಡರಲಿಸಮ್ ಬೇಕು. ಅಂದರೆ ಇವುಗಳ ಅಧಿಕಾರನು ನಮ್ಮ ಸಂವಿಧಾನದಿಂದಲೇ ಬರಬೇಕು. ಇವಾಗ ನಾನು ಕೇಳಿದ್ರೆ ನಮಗೆ 2.5 ಮಾಡಿ ಅಷ್ಟು ಫೆಡರಲಿಸಮ್ ಇದೆ ಅಂತ ಹೇಳ್ತೀನಿ. ಯಾಕೆಂದರೆ 73 ಆಮೇಲೆ 74ನೇ ಅಮೆಂಡ್ಮೆಂಟಿಂದ ಏನು ನಮ್ಮ ಸಂವಿಧಾನ ಹೇಳುತ್ತೆ ಅಂತಂದರೆ ರಾಜ್ಯ ಸರ್ಕಾರ ಬೇಕಾದರೆ ಈ ಪಂಚಾಯತ್ಗಳಿಗೆ, ಮುನ್ಸಿಪಾಲಿಟಿಗೆ ಒಂದೊಂದು ಸ್ವಲ್ಪ ಅಧಿಕಾರ ಕೊಡಬಹುದು ಅಂತ ಹೇಳುತ್ತೆ. ಆದರೆ ಪೂರ್ತಿ ಕೊಟ್ಟಿಲ್ಲ. ಬೇಕಾದಷ್ಟು ಕಡೆ ಸರಿಯಾಗಿ ಎಲೆಕ್ಷನ್ಸ್ ನಡೆಯಲ್ಲ, ಸರಿಯಾಗಿ ದುಡ್ಡು ಕೊಡಲ್ಲ, ಸರಿಯಾಗಿ ನಡೆಸೋಕ್ಕೂ ಬಿಡಲ್ಲ. ಅದು ಯಾಕೆ ಅಂತಂದರೆ ನಮ್ಮ ಸಂವಿಧಾನದಲ್ಲಿ ಈ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿದೆ ಹೆಂಗೆ ನಮ್ಮ ಲೋಕಲ್ ಸರ್ಕಾರ ನಡಿಬೇಕು ಅಂತ. ನನ್ನ ಪ್ರಕಾರ ಇದನ್ನು ಬದಲಾವಣೆ ಮಾಡಿ ಡೈರೆಕ್ಟಾಗಿ ಲೋಕಲ್ ಸರ್ಕಾರಕ್ಕೇ ಇದ್ದಿದ್ದ ಅಧಿಕಾರ ಇರುತ್ತೆ. ಹೆಂಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಕೊಡಲ್ವೋ ಹಾಗೇನೆ ರಾಜ್ಯ ಸರ್ಕಾರನು ನಮ್ಮ ಲೋಕಲ್ ಸರ್ಕಾರಗಳಿಗೆ ಅಧಿಕಾರ ಕೊಡೋ ಅವಕಾಶ ಕೊಡಬಾರ್ದು. ಇದರ ಪ್ರಕಾರ ನನ್ನ ಪ್ರಕಾರ 3 ಇರೋ ಇವಾಗ ಕೇಂದ್ರ ಸರ್ಕಾರ ವಿಷಯಗಳು ಲಿಸ್ಟ್ 1 ಅಂತ ಇದೆ, ರಾಜ್ಯ ಸರ್ಕಾರದ ಲಿಸ್ಟ್ 2 ಅಂತಿದೆ. ನನ್ನ ಪ್ರಕಾರ ಈ ಲಿಸ್ಟ್ 1, ಲಿಸ್ಟ್ 2 ಆಮೇಲೆ ಕನ್ಕರೆಂಟ್ ಲಿಸ್ಟ್, ಎಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಮಾಡ್ಬೋದು, ಎರಡೂ ಕಾನೂನು ಮಾಡ್ಬೋದು. ಲಿಸ್ಟ್ ಕನ್ಕರೆಂಟ್ ಲಿಸ್ಟ್ ಇದೆ. ಒಂದು 4ನೇ ಲಿಸ್ಟ್ ಇರಬೇಕು. ಈ 4ನೇ ಲಿಸ್ಟು ಪೂರ್ತಿ ರೀಬ್ಯಾಲೆನ್ಸ್ ಮಾಡಬೇಕು. ಹೆಂಗೆ ಅಂತಂದರೆ ಯಾವ್ಯಾವ ಸಬ್ಜೆಕ್ಟ್ ಇವಾಗ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆಯೋ ಅದರಲ್ಲಿ ಒಂದಿಷ್ಟು ರಾಜ್ಯ ಸರ್ಕಾರಕ್ಕೆ ಕೊಟ್ಟು, ರಾಜ್ಯ ಸರ್ಕಾರಕ್ಕೆ ಏನೇನು ಕೊಟ್ಟಿದೆಯೋ ಅದರಲ್ಲಿಷ್ಟು ಒಂದು ಲೋಕಲ್ ಸರ್ಕಾರಕ್ಕೆ ಕೊಡಬೇಕು. ಇದು ಇದ್ರೇ ನಿಜವಾಗಿಯೂ ಈ ಡಿಸೆಂಟ್ರಲೈಸೇಷನ್ ನಾವೇ ನೋಡಿದ್ದೀವಿ. ನಾವು ಬೆಂಗಳೂರಲ್ಲಿ ನೋಡಿದ್ದೀವಿ ಯಾಕಿದು ತುಂಬ ಅಗತ್ಯ ಅಂತ. ಏನಾಗ್ತಿದೆ, ನಮ್ಮ ದೊಡ್ಡ ಊರುಗಳು ನಾವು ಇಮ್ಯಾಜಿನ್ ಮಾಡ್ಕೊಂಡಿರೋ ಅಷ್ಟು ದೊಡ್ಡದಾಗ್ತಾ ಇದೆ. ಡೆಲ್ಲಿ ಒಂದು ಬಿಟ್ಬಿಡಿ, ಚೆನ್ನೈ, ಬೆಂಗಳೂರು, ಮುಂಬೈ, ಕಲ್ಕತ್ತಾ ಈ ಊರುಗಳೆಲ್ಲ ಅವರವರ ರಾಜ್ಯದಲ್ಲಿ ಪ್ರೈಮೇಟ್ ಸಿಟಿ ಅಂತ ಆಗ್ತಿದೆ. ಅಂದರೆ ಈ ಊರಿನಲ್ಲಿರೋ ಜನ ಇನ್ಯಾವ ಬೇರೆ ಊರಲ್ಲೂ ಅಷ್ಟಿಲ್ಲ, ಇನ್ನು ಬೇರೆ ಯಾವ ಊರಲ್ಲೂ ಇದರಲ್ಲಿ ಅರ್ಧವಷ್ಟು ಇಲ್ಲ. ಕರ್ನಾಟಕದಲ್ಲಿ ಇವಾಗ ಬೆಂಗಳೂರು ತಗೊಂಡ್ರೆ ಎಷ್ಟು 1 ಕೋಟಿ ಜನ ಇದ್ದಾರೆ. ಬೇರೆ ಯಾವ ಊರಿನಲ್ಲೂ 50 ಲಕ್ಷಷ್ಟು ಜನನೂ ಇಲ್ಲ. ನನ್ನ ಪ್ರಕಾರ ಬೇರೆ ನೆಕ್ಸ್ಟ್ 4-5 ದೊಡ್ಡ ಊರು ನೋಡಿದ್ರು ಅದನ್ನೆಲ್ಲ ಸೇರಿಸಿದ್ರು 50 ಲಕ್ಷ ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಊರಲ್ಲಿ ಅಫ್ಕೋರ್ಸ್ ಬೆಂಗಳೂರಿಂದ ಕರ್ನಾಟಕ ತುಂಬ ದುಡ್ಡು ಬರ್ತಾ ಇದೆ, ತುಂಬ ಜನ ಬರ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿರೋ 1/6 ಎಲ್ಲ ಬೆಂಗಳೂರಲ್ಲೇ ಇದ್ದಾರೆ. ಆದ್ರೂ ಕರ್ನಾಟಕದ ಚೀಫ್ ಮಿನಿಸ್ಟರ್ ಬೆಂಗಳೂರು ಮೇಯರ್ ಆಗಬಾರ್ದು. ಇವಾಗ ಏನಾಗಿದೆ,
ನೀವು ನೋಡಿದ್ದೀರಿ 1-2 ವಾರದಲ್ಲಿ ಕರ್ನಾಟಕದ ಚೀಫ್ ಮಿನಿಸ್ಟರ್ ಕೂತ್ಕೊಂಡು ಬೆಂಗಳೂರಲ್ಲಿ ಪಾಟ್ ಹೋಲ್ ಸರಿ ಆಗ್ತಿದೆಯಾ, ಬೆಂಗಳೂರಲ್ಲಿ ನೀರಿನ ತೊಂದರೆ ಆಗ್ತಿದೆಯಾ, ಬೆಂಗಳೂರಲ್ಲಿ ಮಳೆ ಬಂದರೆ ಏನಾಗ್ತದೆ ಅಂತ ಕೂತ್ಕೊಂಡು ಬರೀ ಮಾಡುವ, ಅದವ್ರ ಕೆಲಸ ಅಲ್ಲ. ನಿಜವಾಗ್ಲೂ ನೋಡಿದ್ರೆ ಇದು BBMP ಕೆಲಸ. ಆದರೂ BBMP ಇವಾಗ ರಾಜ್ಯ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ನಡೀತಾರೆ. ಅದಾಗದೆ ನಮಗೆ ಅಕೌಂಟಬಲ್ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಅದಾಗದೆ ಕೆಲಸ ಮಾಡೋಕ್ಕೆ ಅಧಿಕಾರ ಕೊಡ್ತಾ ಇಲ್ಲ. ಇದಕ್ಕೋಸ್ಕರ ನಷ್ಟ ಆಗ್ತಿರೋದು ಬೆಂಗಳೂರಿಗೂ ಅಲ್ಲ, ಕರ್ನಾಟಕಕ್ಕೂ. ಬೆಂಗಳೂರಿನ ತೊಂದರೆಗಳಿಗೂ ಸರಿ ಮಾಡೋಕ್ಕೆ ಆಗ್ತಾ ಇಲ್ಲ. ಇದರಲ್ಲಿ ಕರ್ನಾಟಕದ ತೊಂದರೆಗಳು ಯಾರು ನೋಡ್ತಾ ಇಲ್ಲ ಸರಿಯಾಗಿ. ಇವಾಗ ನಮ್ಮ ಚೀಫ್ ಮಿನಿಸ್ಟರೇ ಬೆಂಗಳೂರು ಮೇಯರ್ ಆಗ್ಬಿಟ್ರೆ ಯಾವ ಕಡೆ ಅವ್ರಿಗೆ ನೋಡಬೇಕು, ಯಾವ ಥರ ಹೆಂಗೆ ಯಾವ ಕಡೆ ಸರಿ ಮಾಡಬೇಕು ಅಂತ ಅವರು ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇದಾಗ್ತಿರೋದು ಮಹಾರಾಷ್ಟ್ರದಲ್ಲೂ ಹಿಂಗೆ ಆಗ್ತದೆ. ಎಲ್ಲರೂ ಅಂದ್ಕೊಂಡಿರೋದು ನಮ್ಮ ಚೀಫ್ ಮಿನಿಸ್ಟರು ಬಾಂಬೆಯ ಮೇಯರು, ಸೊ ಬಾಂಬೆನಲ್ಲಿ ಏನೇನು ತೊಂದರೆ ಆಗುತ್ತೋ ಅವ್ರಿಗೆ ಡೈರೆಕ್ಟಾಗಿ ಹೇಳ್ಬಿಡ್ಬೇಕು, ಸರಿ ಮಾಡಬೇಕು. ನಮ್ಮ ಅಷ್ಟೊಂದು ದುಡ್ಡಿರೋ ಬೃಹನ್ ಮುಂಬೈ ಕಾರ್ಪೊರೇಷನ್ನು ಏನು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ ಜನ. ಇದಕ್ಕೋಸ್ಕರ ನಾನು ಹೇಳ್ತೀನಿ, ಏನೇನು ಲೋಕಲ್ ಇಶ್ಯೂಸ್ ಇರುತ್ತೋ ಅದನ್ನು ನಮ್ಮ ಸಂವಿಧಾನದ ಪ್ರಕಾರನೇ ಡೈರೆಕ್ಟಾಗಿ ನಮ್ಮ ಲೋಕಲ್ ಸರ್ಕಾರಕ್ಕೇ ಅಧಿಕಾರ ಕೊಡಬೇಕು. ಅಂದರೆ ರೋಡ್ ಸರಿ ಮಾಡೋದೇ ಆಗಲಿ, ಇಲ್ಲ ಸ್ಕೂಲ್ ನಡೆಸಿದ್ರೆ ಪ್ರೈಮರಿ ಸ್ಕೂಲ್ ನಡೆಸೋದ್ರಲ್ಲೇ ಆಗಲಿ, ಇಲ್ಲ ರೆಗ್ಯುಲರ್ ಸ್ಯಾನಿಟೇಷನ್ಸು ಇದನ್ನೆಲ್ಲ ಸರಿ ಮಾಡೋದ್ರಲ್ಲೇ ಆಗಲಿ, ಇದೆಲ್ಲ ಡೈರೆಕ್ಟಾಗಿ ನಮ್ಮ ಲೋಕಲ್ ಗೌರ್ಮೆಂಟ್ಗೆ ಅಧಿಕಾರ ಕೊಡಬೇಕು. ಅದರಿಂದಾನೇ ನನ್ನ ಪ್ರಕಾರ ನಮ್ಮ ಸಂವಿಧಾನದ ಶಕ್ತಿನೂ ಜಾಸ್ತಿ ಆಗುತ್ತೆ, ನಮ್ಮ ದೇಶದ ಗೌರ್ಮೆನ್ಸು ಸರಿ. ಇಷ್ಟರಲ್ಲೇ ಮುಗಿಸ್ತೇನೆ ನಾನು. ಆಮೇಲೆ ಒಂದು ಸ್ವಲ್ಪ ಡಿಸ್ಕಷನ್ ಮಾಡಬೇಕು. ಥ್ಯಾಂಕ್ ಯು.